Hello everyone, Namaskara ellarigu. I welcome you all back to Physics Wala once again. Students, I think ivattu ನೀವೆಲ್ಲರೂ one of the most difficult exam that is physics ಮುಗಿಸ್ಕೊಂಡು ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಒಂಚೂರು ಕಡಿಮೆ ಡಿಫಿಕಲ್ಟಿ ಇರುವಂತ ಎಕ್ಸಾಮ್ ದಟ್ ಇಸ್ ಗೋಯಿಂಗ್ ಟು ಬಿ ಕೆಮಿಸ್ಟ್ರಿ ವಿಚ್ ಇಸ್ ಆನ್ 12th of March. Okay, right. So ಆ ಪರ್ಟಿಕ್ಯುಲರ್ ಕೆಮಿಸ್ಟ್ರಿ ಎಕ್ಸಾಮ್ ಅಲ್ಲಿ how to score 50 plus marks out of 70 ಅನ್ನುವಂಥ ಒಂದು ಸೆಷನ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಅಂಡ್ ಮೋಸ್ಟ್ ಪ್ರಾಬೆಬಲ್ ಕಾನ್ಸೆಪ್ಟ್ಸ್ ಅನ್ನು ನಾನು ಡಿಸ್ಕಸ್ ಮಾಡ್ತೀನಿ. ರೈಟ್, ಆಲ್ಮೋಸ್ಟ್ ಆಲ್ ದ ಕ್ವೆಶನ್ಸ್ ವಿ ಹ್ಯಾವ್ ಡನ್ ಇನ್ ಆಲ್ ದ previous marathons and everything. Okay, so most important concepts and how to make maximum use of this minimum time that is ನಿಮಗೆ ನಿಮ್ಮ ಹತ್ರ ಇರೋದು ಈಗ 4 ದಿನ ಇದೆ, ಅದನ್ನ ಮ್ಯಾಕ್ಸಿಮಮ್ ಹೆಂಗೆ ಯೂಸ್ ಮಾಡ್ಕೋಬಹುದು ಅದರ ಬಗ್ಗೆ ಒಂದು ಸ್ಟ್ರಾಟಜಿ, ಆಲ್ ದ್ಯಾಟ್ ವಿ ವಿಲ್ ಬಿ ಡಿಸ್ಕಸಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ರೈಟ್, ಆಲ್ರೆಡಿ ನನ್ಗೆ ಗೊತ್ತಿದೆ ದ ಟೈಮ್ ಇಸ್ ವೆರಿ ಪ್ರೆಷಸ್ ಫಾರ್ ಯು ಅಂಡ್ ಐ ವಿಲ್ ಬಿ ವೈಂಡಿಂಗ್ ಅಪ್ ಇನ್ ಆಸ್ ಲಿಟಲ್ ಆಸ್ ಟೈಮ್ ಆಸ್ ಪಾಸಿಬಲ್. ಓಕೆ, ರೈಟ್. ಸೊ how to score or score 50 plus marks in chemistry PU2 board exam 2025. Okay na, right. So we can address this as what? Minimum time. ಎಷ್ಟು ಟೈಮ್ ಇದೆ ನಮ್ಮ ಹತ್ರ? We have got 4 days. Is that clear? Minimum time. ಅದೇ ಮಿನಿಮಮ್ ಟೈಮ್ ಅಲ್ಲಿ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಹೇಗೆ ಮಾಡ್ಕೊಳ್ಳೋದು? Yes, how to make maximum utilization of minimum time, how to make the maximum impact from the minimum time anta nodona. Okay, right. So before that nimಗೆಲ್ಲ ಇದು ಗೊತ್ತಿರುವಂತ ವಿಷಯ, right? As far as blueprint is concerned, in your question paper in part A you are having MCQs and fill in the blanks, 15 MCQs as well as 5 fill in the blanks, carrying 15 plus 5 marks. Number of questions again 15 plus 5 all put together ನಿಮಗೆ ಫಸ್ಟ್ ಇಲ್ಲಿ ಸಿಗೋದು 20 marks. 15 plus 5 ಇಂದ 20 marks. ಓಕೆ, ಆಮೇಲೆ ಬರುತ್ತೆ ಪಾರ್ಟ್ ಬಿ ಅಲ್ಲಿ ಶಾರ್ಟ್ ಆನ್ಸರ್ 2 marks ಕ್ವಶನ್. ಇಲ್ಲಿ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಫಿಸಿಕಲ್ 3 ಬರುತ್ತೆ. 5 ಕ್ವಶನ್ ಕೊಟ್ಟಿರ್ತಾರೆ. ರೈಟ್, ಟೋಟಲ್ ಮಾರ್ಕ್ಸ್ ಇರೋದು 10, ಬಟ್ ನೀವು ಬರೀಬೇಕಾಗಿರೋದು 3 ಮಾತ್ರ. 5ರಲ್ಲಿ 3 ಬರೆಯೋದು. ಪ್ರತಿ ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ, ಇಲ್ಲಿ 6 ಮಾರ್ಕ್ಸ್ ಬರುತ್ತೆ. ಇಸ್ ದಟ್ ಕ್ಲಿಯರ್? ಆಮೇಲೆ ಪಾರ್ಟ್ ಸಿ ಅಲ್ಲಿ 4 ಕ್ವಶನ್ ನಂಬರ್ 4 ಅಲ್ಲಿ ಶಾರ್ಟ್ ಆನ್ಸರ್ 3 ಮಾರ್ಕ್ಸ್ ಈಚ್. ಅಲ್ಲೂ ಕೂಡ 5 ಕ್ವಶನ್ಸ್ ಕೊಟ್ಟಿರ್ತಾರೆ. 5 into 3 is 15. ಆ 5ರಲ್ಲಿ ನೀವು 3 ಬರೆಯೋದಿರುತ್ತೆ. ಅಂಡ್ ದಿಸ್ ಇಸ್ ಪ್ಯೂರ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇಸ್ ದಟ್ ಕ್ಲಿಯರ್? 5ರಲ್ಲಿ ನೀವು 3 ಬರೆಯೋದಿರುತ್ತೆ. ಪ್ರತಿ ಕ್ವಶನ್ಗೆ 3 ಮಾರ್ಕ್ಸ್ ಅಂತ ಅನ್ಕೊಂಡ್ರೆ 3 into 3 is 9 marks. Is that clear? ಆಮೇಲೆ ನೋಡಿ ಕ್ವಶನ್ ನಂಬರ್ 5 ಅಲ್ಲಿ ಶಾರ್ಟ್ ಆನ್ಸರ್ ಅಗೇನ್ 3 marks ಕ್ವಶನ್ ಅಂಡ್ ದಿಸ್ ಇಸ್ ಪ್ಯೂರ್ಲಿ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ. ಇಲ್ಲಿ 4 ಕ್ವಶನ್ ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್, ನೀವು 2 ಬರೀಬೇಕು. ಅಂದ್ರೆ 50% ಚಾಯ್ಸ್ ಇದೆ ಇಲ್ಲಿ. ಇಸ್ ದಟ್ ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಇಟ್ ಆಸ್ 50% ಚಾಯ್ಸ್. ಸೊ ಈಚ್ ಕ್ವಶನ್ ಕ್ಯಾರೀಸ್ 3 marks, 3 into 2 ಮತ್ತೆ ನಿಮಗೆ ಇಲ್ಲಿ 6 marks ಬರುತ್ತೆ. ಗಾಟ್ ಇಟ್? ಆಮೇಲೆ ಲಾಸ್ಟ್ ಬರೋದು ಲಾಂಗ್ ಆನ್ಸರ್ 5 marks ಕ್ವಶನ್ ಪ್ಯೂರ್ಲಿ ಫ್ರಮ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. In the organic chemistry 6 questions ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್. ಎವ್ರಿ ಕ್ವಶನ್ ಕ್ಯಾರೀಸ್ 5 marks. 6 into 5 30 marks ಆಯ್ತು, ಬಟ್ ನೀವು ಬರೀಬೇಕಾಗಿರೋದು 4 ಮಾತ್ರ. 4 into 5 ನಿಮಗೆ ಸಿಗೋದು 20 marks. ಓಕೆ, ಫೈನಲಿ ನ್ಯೂಮರಿಕಲ್ಸ್ ಪ್ಯೂರ್ಲಿ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ ಅಗೇನ್ 6 ಕ್ವಶನ್ಸ್ ಕೊಟ್ಟಿರ್ತಾರೆ. ಈಚ್ ಕ್ವಶನ್ ಕ್ಯಾರೀಸ್ 3 marks ಅನ್ಕೊಂಡ್ರು. 3 into 6 is 18, ಬಟ್ ನೀವು ಬರೀಬೇಕಾಗಿರೋದು 3 ಮಾತ್ರ. 3 into 3 9. ಸೊ ಅಗೇನ್ ನೋಡ್ರಿ, ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಿಮಗೆ 50% ಚಾಯ್ಸ್ ಇದೆ. ಇಲ್ಲಿ 4ರಲ್ಲಿ 2 ಬರೆಯೋದು, 6ರಲ್ಲಿ 3 ಸಾಲ್ವ್ ಮಾಡೋದು. 50% ಆಫ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನೀವು ಪರ್ಫೆಕ್ಟ್ ಇದ್ರೂ ಸಾಕು, ಯು ವಿಲ್ ಬಿ ಗೆಟಿಂಗ್ ಆಲ್ ದ ಮಾರ್ಕ್ಸ್ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ. ಇಸ್ ದಟ್ ಕ್ಲಿಯರ್? ಸೊ ಆಲ್ ಪುಟ್ ಟುಗೆದರ್ ಸ್ಟೂಡೆಂಟ್ಸ್ ನಿಮಗೆ 70 ಮಾರ್ಕ್ಸ್ ಇರೋದು. ರೈಟ್, ಸೊ ಔಟ್ ಆಫ್ ಟೋಟಲಿ 46 ಕ್ವಶನ್ಸ್ ನೀವು ಬರೀಬೇಕಾಗಿರೋದು 35 ಕ್ವಶನ್ಸ್ ಮಾತ್ರ. ಸೊ 11 ಕ್ವಶನ್ಸ್ ನಿಮಗೆ ಎಕ್ಸ್ಟ್ರಾ ಇರುತ್ತೆ. ಅಂಡ್ ಆಲ್ ಪುಟ್ ಟುಗೆದರ್ 105 ಮಾರ್ಕ್ಸ್ ಅಲ್ಲಿ ನಿಮಗೆ 70 ಮಾರ್ಕ್ಸ್ಗೆ ನಿಮಗೆ ಕಂಪ್ಲೀಟ್ಲಿ ಎಕ್ಸ್ಕ್ಲೂಡಿಂಗ್ ದ ಚಾಯ್ಸ್ ಔಟ್ ಆಫ್ 70 ಇಟ್ ಈಸ್ 105 ಔಟ್ ಆಫ್ 105. Out of 105
maximum marks you can be getting is 70. So 35 marks are the choices that we have, extra choices that we have. Okay, idu nimma blueprint aitu students. Okay, this everybody knows. Again, coming to weightage. ಈಗ ನೀವು ಹೌ ಟು ಸ್ಕೋರ್ 50+ ಅದನ್ನ ಮಾತ್ರ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ ವಿ ಕ್ಯಾನ್ ಎಕ್ಸ್ಕ್ಲೂಡ್ ದಿಸ್. ನಮಗೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಬೇಡ, ಹಾಟ್ಸ್ ಬೇಡ. ಇಸ್ ದಟ್ ಕ್ಲಿಯರ್? ಇನ್ ದಟ್ ಕೇಸ್ ಪರ್ಸೆಂಟೇಜ್ ಆಫ್ ಕ್ವಶನ್ಸ್, ಎಸ್ ಮೆಮರಿ ಬೇಸ್ಡ್ ನಂಬರ್ ಆಫ್ ಕ್ವಶನ್ಸ್ 18 ಇದೆ, ಮಾರ್ಕ್ಸ್ 40. ಇಸ್ ದಟ್ ಕ್ಲಿಯರ್? 40 ಮಾರ್ಕ್ಸ್ ಅಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಆದ್ರೂ ನೀವು ಮಾಡ್ತೀರಾ, ಮಾರ್ಕ್ಸ್ ಇಲ್ಲಿ ನೋಡ್ರಿ 40 ಇದೆ ಮೆಮರಿ ಬೇಸ್ಡ್. ಅಂಡರ್ಸ್ಟ್ಯಾಂಡಿಂಗ್ ಬೇಸ್ 32 ಇದೆ. ಸೊ ಇಲ್ಲಿ ನಿಮಗೆ ಇವೆರಡು ಸೇರಿದ್ರೆ ಯು ಆರ್ ಗೋಯಿಂಗ್ ಟು ಬಿ ರೈಟಿಂಗ್ ಅಬೌಟ್ 72 ಮಾರ್ಕ್ಸ್ ನೀವು ಬರೀತಾ ಇದ್ದೀರಾ. ಇಸ್ ದಟ್? ಆ 72ದಲ್ಲಿ ನಿಮಗೆ 70% ಮಾತ್ರ ಆನ್ಸರ್ ಮಾಡ್ಲಿಕ್ಕೆ ಬಂದ್ರೂ ಕೂಡ ಯುವರ್ ಟೋಟಲ್ ಮಾರ್ಕ್ಸ್ ವಿಲ್ ಬಿ 50. ಹೇಳೋದು ಅರ್ಥ ಆಯ್ತಾ? ಹಾಟ್ಸು ಬೇಡ, ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸು ಬೇಡ. ನನಗೆ 50 ಮಾರ್ಕ್ಸ್ ಬಂದ್ರೆ ಸಾಕಂತ ಅನ್ನೋರು ಯಾರೇ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ರೈಟ್, ಅವರು ಇಫ್ ಯು ಜಸ್ಟ್ ರೈಟ್ ದ ಮೆಮರಿ ಬೇಸ್ಡ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ಸ್ ಯು ಆರ್ ಹ್ಯಾವಿಂಗ್ 72 ಮಾರ್ಕ್ಸ್ ಇದೆ. 105ರಲ್ಲಿ 72 ಮಾರ್ಕ್ಸ್. ಆ ಪರ್ಟಿಕ್ಯುಲರ್ ಮೆಮರಿ ಬೇಸ್ಡ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ಸ್ ದಲ್ಲೂ ಕೂಡ ಔಟ್ ಆಫ್ 72 ಓನ್ಲಿ 70% ನೀವು ಮಾತ್ರ ಅಟೆಂಪ್ಟ್ ಮಾಡಿದ್ರು ಕೂಡ, ಕರೆಕ್ಟ್ ಆಗಿ ಅಟೆಂಪ್ಟ್ ಮಾಡಿದ್ರು ಕೂಡ 49 to 50 ಮಾರ್ಕ್ಸ್ ಯು ಆರ್ ಗೋಯಿಂಗ್ ಟು ಗೆಟ್. ಇಸ್ ದಟ್ ಕ್ಲಿಯರ್? ಸ್ಕೋರಿಂಗ್ 50 ಇಸ್ ವೆರಿ ಈಸಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ರೈಟ್. ಆಮೇಲೆ ಸಮ್ ಗೈಡ್ಲೈನ್ಸ್ ನೋಡೋಣ ಕ್ವಶನ್ ಪೇಪರ್ ಸೆಟ್ ಮಾಡ್ಲಿಕ್ಕೆ. ಕೆಲವೊಬ್ರು ಹೆದರ್ತಿರ್ತಾರೆ, ಇಲ್ಲಿ ಪ್ರಾಬ್ಲಮ್ ಬಂದ್ರೆ ಏನ್ ಮಾಡೋದು, ಇಲ್ಲಿ ಪ್ರಾಬ್ಲಮ್ ಬಂದ್ರೆ ಏನ್ ಮಾಡೋದು, ರೈಟ್? ಆಲ್ ದೋಸ್ ಥಿಂಗ್ಸ್ ಆರ್ ಕ್ಲಿಯರ್. Okay, you will not get the numericals or problems in any other session other than session E. Part E ಬಿಟ್ರೆ ಬೇರೆ ಎಲ್ಲೂ ನಿಮಗೆ ನ್ಯೂಮರಿಕಲ್ಸ್ ಬರೋದಿಲ್ಲ. ಆ ತರ ಕೆಲವೊಂದು ಗೈಡ್ಲೈನ್ಸ್ ಇದೆ. ನಂಬರ್ 1, ಕ್ವಶನ್ ಶುಡ್ ನಾಟ್ ಬಿ ವೇಗ್ ಆರ್ ಆಂಬಿಗ್ಯುಯಸ್. ಕನ್ಫ್ಯೂಸ್ಡ್, ಒಂದೇ ಪರ್ಟಿಕ್ಯುಲರ್ ಕ್ವಶನ್ಗೆ ಎರಡು ಆನ್ಸರ್ಗೆ ಒಳ್ಳೆ ಸಪೋರ್ಟ್ ಇರುವಂತ ಕ್ವಶನ್ಸ್ ಅನ್ನ ಕೇಳೋಂಗಿಲ್ಲ. ಒಂದೇ ಒಂದು ಕ್ವಶನ್ ಇದೆ, ಎರಡು ಬೇರೆ ಬೇರೆ ಆನ್ಸರ್ ಬರುತ್ತೆ, ಎರಡು ಆನ್ಸರ್ಗೆ ಒಳ್ಳೆ ಸಪೋರ್ಟ್ ಇದೆ, ದರ್ ಇಸ್ ಅ ಗುಡ್ ಪ್ರೂಫ್ ಫಾರ್ ಬೋತ್ ದ ಆನ್ಸರ್ಸ್. ಆ ತರ ಕ್ವಶನ್ಸ್ ಕೇಳೋಂಗಿಲ್ಲ. ನೋ ಆಂಬಿಗ್ವಿಟಿ ಅಲ್ಲ. ಆನ್ಸರ್ಸ್ ಶುಡ್ ಬಿ ಅವೈಲೇಬಲ್ ಇನ್ ದ ಪ್ರಿಸ್ಕ್ರೈಬ್ಡ್ NCERT ಟೆಕ್ಸ್ಟ್ ಆರ್ ಬೇಸ್ಡ್ ಆನ್ ದ ಕಂಟೆಂಟ್ಸ್ ಇನ್ ದ ಪ್ರಿಸ್ಕ್ರೈಬ್ಡ್ ಟೆಕ್ಸ್ಟ್ ಬುಕ್. NCERT ದಲ್ಲಿ ಅದು ಆನ್ಸರ್ ಇರಬೇಕು. ಆ ತರ ಕ್ವಶನ್ಸ್ ಮಾತ್ರ ಕೇಳೋದು. ಇಸ್ ದಟ್ ಕ್ಲಿಯರ್? ನೋ ಅದರ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಅಪಾರ್ಟ್ ಫ್ರಮ್ NCERT. ಇಂಟರ್ಮಿಕ್ಸಿಂಗ್ ಆಫ್ ಕ್ವಶನ್ಸ್ ಆಫ್ ಡಿಫರೆಂಟ್ ಯೂನಿಟ್ಸ್ ಇಸ್ ನಾಟ್ ಅಲೌಡ್. ಬೇರೆ ಬೇರೆ ಯೂನಿಟ್ಸ್ ಅಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್ ಎರಡು ಮಿಕ್ಸ್ ಮಾಡಿ ಕ್ವಶನ್ ಕೇಳೋಂಗಿಲ್ಲ. 5 ಮಾರ್ಕ್ಸ್ ಕ್ವಶನ್ ಮೇ ಬಿ ಫ್ರೇಮ್ಡ್ ಆಸ್ 3+2 ಆಸ್ ಫಾರ್ ಆಸ್ ಪಾಸಿಬಲ್. ಸಾಧ್ಯ ಆದಷ್ಟು 5 ಮಾರ್ಕ್ಸ್ ಕ್ವಶನ್ 3+2 ದಲ್ಲೇ ಕೇಳಿರ್ತಾರೆ. ನೀವು ಸಾಕಷ್ಟು ಸಲ ನನಗೆ ಸರ್ 5 ಮಾರ್ಕ್ಸ್ ಕ್ವಶನ್ ಹೇಳಿ, 5 ಮಾರ್ಕ್ಸ್ ಕ್ವಶನ್ ಹೇಳಿ ಅಂದಾಗ ಪ್ರತಿ ಸಲ ನಾನು ನಿಮ್ಗೆ ಹೇಳಿದ್ದೀನಿ ಸ್ಪ್ಲಿಟ್ ಮಾಡಿ ಕೇಳಿರೋ ಚಾನ್ಸ್ ಇರುತ್ತೆ. ಆಸ್ ಫಾರ್ ಆಸ್ ಪಾಸಿಬಲ್. 5 ಮಾರ್ಕ್ದು ಕೆಲವೊಂದು ಒಂದೇ ಚಾಪ್ಟರ್ ನಿಂದ 2-3 ರಿಯಾಕ್ಷನ್ ಸೇರಿ 5 ಮಾರ್ಕ್ಸ್ದು ಒಂದೇ ಕ್ವಶನ್ ಕೇಳಿರೋ ಚಾನ್ಸು ಇದೆ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ ಆ ತರ ಮಾಡಿದ್ದಾರೆ. ಬಟ್ ಆಸ್ ಫಾರ್ ಆಸ್ ಪಾಸಿಬಲ್ ಸ್ಪ್ಲಿಟ್ ಮಾಡಿ ಕ್ವಶನ್ ಕೇಳಿರ್ತಾರೆ ವೆನ್ ಇಟ್ ಇಸ್ 5 ಮಾರ್ಕ್. ಓಕೆ, ರೈಟ್. ಅವಾಯ್ಡ್ ಕ್ವಶನ್ಸ್ ಫ್ರಮ್ ಡ್ರಾಯಿಂಗ್ 3-dimensional ಡಯಾಗ್ರಾಮ್ಸ್ ಇರಬಹುದು. ಬಾಕ್ಸ್ಡ್ ಮಟೀರಿಯಲ್ಸ್ ವಿತ್ ಡೀಪ್ ಯೆಲ್ಲೋ ಬಾರ್ ಇನ್ ದ ಟೆಕ್ಸ್ಟ್ ಬುಕ್ ಏನಿದೆ ಅಲ್ವಾ, ಅದೆಲ್ಲ ನಿಮಗೆ ಒಳ್ಳೆ ಒಂದು ಐಡಿಯಾ ಕೊಡ್ಲಿಕ್ಕಿದೆ ಹೊರತು ಅದನ್ನ ಇವ್ಯಾಲ್ಯೂಯೇಷನ್ಗೆ ಅದನ್ನ ಯೂಸ್ ಮಾಡೋಂಗಿಲ್ಲ. ಅಂದ್ರೆ ಬೇಸ್ಡ್ ಆನ್ ದೋಸ್ ಬಾಕ್ಸಸ್ ವೇರ್ ದೇರ್ ಇಸ್ ಯೆಲ್ಲೋ ಕಲರ್, ಕೆಲವೊಂದು ಇನ್ಫಾರ್ಮೇಶನ್ ಏನ್ ಕೊಟ್ಟಿರ್ತಾರಲ್ಲ, ಕಾನ್ಸೆಪ್ಟ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಕೊಟ್ಟಿರೋದು ಹೊರತು ಅದರ ಬೇಸ್ ಮೇಲೆ ಕ್ವಶನ್ ಕೇಳಲಿಕ್ಕಲ್ಲ. ದೇ ಆರ್ ನಾಟ್ ಇವ್ಯಾಲ್ಯೂಯೇಟಿವ್. ಓಕೆ. ಕ್ವಶನ್ಸ್ ಆನ್ ನ್ಯೂಮರಿಕಲ್ ಡೇಟಾ ಗಿವನ್ ಇನ್ ದ ಫಾರ್ಮ್ ಆಫ್ ಅಪೆಂಡಿಕ್ಸ್, number tables containing experimental data, life history of scientists given in the chapter should be avoided. Is that clear? Name of the scientist, numerical number tables containing experimental data, appendixes, all those things you need to be avoiding when setting the question paper. Is that clear? This is the guideline that the paper setter is having. Frame the questions in such a way that strictly avoid half mark evaluation. Half mark evaluation ಮಾಡೋಂಗಿಲ್ಲ. half mark ನಿಮಗೆ ಸಿಗೋದಿಲ್ಲ. ನೀವು SN1 ಮೆಕ್ಯಾನಿಸಮ್ ಬರೆಯುವಾಗ ಫಾರ್ ಎಕ್ಸಾಂಪಲ್ ಸರ್ ನಾನು ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟೈನ್ ಅಂತ ಬರೆದಿದ್ದೀನಿ, ಬಟ್
ಅಯೋನೈಸೇಷನ್ ಮಾಡಿದ ಕೂಡಲೇ ಪಾಸಿಟಿವ್ ಚಾರ್ಜ್ ಹಾಕೋದೇ ಮರ್ತಿದ್ದೀನಿ. ಸೊ ಪಾಸಿಟಿವ್ ಚಾರ್ಜ್ ಹಾಕೋದು ಮರ್ತಿದ್ದೀನಿ ಅಷ್ಟೇ ಅಲ್ಲ ಸರ್, ಒಂದು ಹಾಫ್ ಮಾರ್ಕ್ ಆದ್ರೂ ಬರ್ಬೋದಲ್ಲ ಸರ್ ಅಂದ್ರೆ ಇಲ್ಲ. ಪಾಸಿಟಿವ್ ಚಾರ್ಜ್ ನೀವು ಮರ್ತಿದ್ದೀರಿ ಅಂತಂದ್ರೆ ಅಲ್ಲಿ ಕಾರ್ಬೋಕ್ಯಾಟಯೋನೇ ಇಲ್ಲ. ಕಾರ್ಬೋಕ್ಯಾಟಯೋನೇ ಇಲ್ಲ ಅಂತಂದ್ರೆ ಯು ಆರ್ ಕ್ವಶನಿಂಗ್ ದ ವೆರಿ ಮೆಕ್ಯಾನಿಸಮ್ ಆಫ್ SN1. ಸೊ ದೇರ್ ಫೋರ್ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಹಾಫ್ ಬರಬೇಕು, 2.5 ಬರಬೇಕು, 1/4 to 3 ಬರಬೇಕು, ಈ ತರ ಮಾರ್ಕ್ಸ್ ಅಲಾಟ್ಮೆಂಟ್ ಇರೋದಿಲ್ಲ. ಅಂಡ್ ದೇ ವಿಲ್ ನಾಟ್ ಅಲಾಟ್ ಯು ದಟ್ ಹಾಫ್ ಮಾರ್ಕ್ ಅಂತೂ ಇರೋದಿಲ್ಲ. ಇಸ್ ದಟ್ ಕ್ಲಿಯರ್? ರೈಟ್. ವೈಲ್ ಫ್ರೇಮಿಂಗ್ ಫಿಸಿಕಲ್ ಕೆಮಿಸ್ಟ್ರಿ ಯೂನಿಟ್ಸ್, ಯೂನಿಟ್ 1, 2 and 3 ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿರೋ ಕ್ವಶನ್ಸ್ you are going to get from which chapters? Solutions, electrochemistry and chemical kinetics. 3 chapter ninda matra you are going to get the numericals. Right. While framing physical chemistry units 1, 2, 3, questions for part A, B, C should not be numerical problem. Numerical problem part A, B, C ಅಲ್ಲಿ ಇರೋದಿಲ್ಲ. Numerical problems ಏನಾದರೂ ಇದ್ದರೆ they are only framed in part E. This division is done to make for the students to learn and attempt to solve the numerical problems. Numerical problems perfect ಆಗಿರೋರು ಆ ಪರ್ಟಿಕ್ಯುಲರ್ ಸೆಷನ್ ಫೋಕಸ್ ಮಾಡಿ ಅದನ್ನ ಸಾಲ್ವ್ ಮಾಡಲಿ ಅಂತ ಗಮನದಲ್ಲಿ ಇಟ್ಕೊಂಡು ಒಂದೇ ಸೆಷನ್ ಅಲ್ಲಿ ಎಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ ಬಂದಿರೋದು. ಇಸ್ ದಟ್ ಕ್ಲಿಯರ್? ಮಿಕ್ಸ್ ಅಪ್ ಮಾಡಿದಾಗ ದಟ್ ವಿಲ್ ಬಿ ಅಗೇನ್ ಡಿಫಿಕಲ್ಟ್ ಫಾರ್ ಅ ಸ್ಟೂಡೆಂಟ್. ಇಸ್ ದಟ್ ಕ್ಲಿಯರ್? ಒಬ್ಬರು ಥಿಯರಿ ಸಾಕಷ್ಟು ಓದಿರ್ತಾರೆ, ರೈಟ್, ಕೆಲವೊಬ್ರು ನ್ಯೂಮರಿಕಲ್ಸ್ ಪರ್ಫೆಕ್ಟ್ ಮಾಡ್ಕೊಂಡಿರ್ತಾರೆ, ರೈಟ್. ಸೊ ಇನ್ ದ್ಯಾಟ್ ಕೇಸ್ ಅವರು ಥಿಯರಿನೂ ಅಟೆಂಪ್ಟ್ ಮಾಡಲಿ, ಇನ್ ದ್ಯಾಟ್ ಕೇಸ್ ಅವರು ಪ್ರಾಬ್ಲಮ್ಸ್ ಕೂಡ ನೀಟಾಗಿ ಅಟೆಂಪ್ಟ್ ಮಾಡಲಿ ಅಂತ ಈ ಪರ್ಟಿಕ್ಯುಲರ್ ಐಡಿಯಾ ಮಾಡಿಕೊಂಡು ಪಾರ್ಟ್ ಇದಲ್ಲಿ ಮಾತ್ರ ಯು ಆರ್ ಹ್ಯಾವಿಂಗ್ ನ್ಯೂಮರಿಕಲ್ಸ್. ಇಸ್ ದಟ್ ಕ್ಲಿಯರ್? ಅಪ್ಲಿಕೇಶನ್ ಅಂಡ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ಸ್ ಏನಿದಾವಲ್ಲ, ದೇ ಆರ್ ಸೆಲೆಕ್ಟೆಡ್ ಫ್ರಮ್ ಎನಿ ಚಾಪ್ಟರ್ ವಿದೌಟ್ ಚೇಂಜಿಂಗ್ ದ ವೇಟೇಜ್ ಆಫ್ ದ ಚಾಪ್ಟರ್. ವೇಟೇಜ್ ಆಫ್ ದ ಚಾಪ್ಟರ್ ಅನ್ನ ಬಿಟ್ಟು ಹಾಟ್ ಕ್ವಶನ್ಸ್ ಕೂಡ ಅವರು ಚೂಸ್ ಮಾಡಬಹುದು, ಬಟ್ ವೇಟೇಜ್ ಸೇಮ್ ಇರಬೇಕು. 10 ಮಾರ್ಕ್ಸ್ ಆ ಚಾಪ್ಟರ್ ನಿಂದ ಬರಬೇಕಂದ್ರೆ 10 ಮಾರ್ಕ್ಸ್ ಬರಬೇಕು. ಇಸ್ ದಟ್ ಕ್ಲಿಯರ್? ಜಸ್ಟ್ ಬಿಕಾಸ್ ದರ್ ಇಸ್ ಒನ್ ಹಾಟ್ ಕ್ವಶನ್ ಫ್ರಮ್ ದಟ್ 11 ಆಗೋದಿಲ್ಲ. ವೇಟೇಜ್ ಶುಡ್ ಬಿ ಕೆಪ್ಟ್ ಸೇಮ್. ಓಕೆ, ರೈಟ್. ಪ್ಲಾನ್ ಆಫ್ ಆಕ್ಷನ್ ಬರ್ತೀನಿ. ಅದಕ್ಕಿಂತ ಮುಂಚೆ ಲೆಟ್ ಅಸ್ ನೌ ಎಂಟರ್ ಇನ್ ಟು ದ ಮೇನ್ ಥಿಂಗ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆರ್ ಮಸ್ಟ್ ಡೂ ಚಾಪ್ಟರ್ಸ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಸ್, solutions chapter, electrochemistry, chemical kinetics, these are from physical chemistry. D and F and coordination, this is from inorganic chemistry. Alloalkane, alcohol, phenol, aldehyde, ketone, this is from organic chemistry. ಅರ್ಥ ಆಯ್ತಾ? ಯಾಕೆ ಇವೇ ಚಾಪ್ಟರ್ ತಗೊಂಡಿರೋದು ಅಂದ್ರೆ these are heavy weight chapters. Is that clear? ಎಲ್ಲ ನೋಡ್ರಿ ಡಬಲ್ ಡಿಜಿಟ್ ಮಾರ್ಕ್ಸ್ ಇರೋದು. 12 + 13, 12, 10, 11, 9, 10, 12 ಎಷ್ಟಾಯ್ತು ನೋಡ್ರಿ? 25, 37, 47, 48, 58, 58, 67, 77, 89, 77, 89, 89 ಮಾರ್ಕ್ಸ್ಗೆ ದೀಸ್ ಚಾಪ್ಟರ್. ಈ ಚಾಪ್ಟರ್ ಇಂದ 89 ಮಾರ್ಕ್ಸ್ ನಿಮಗೆ ಬರ್ತಾ ಇರೋ. 25, 37, 47, 48, 58, 58, 67, 67, 77, 77, 12, 89 ಮಾರ್ಕ್ಸ್. Is that clear? Apart from biomolecules and amines chapter, rest all the chapters you have to be doing. ನಿಮಗೆ ಬಯೋಮಾಲಿಕ್ಯೂಲ್ಸ್ ಈಸಿ ಆಗಿತ್ತಂದ್ರೆ ಅದನ್ನೇ ಮಾಡಿ, ನಾಟ್ ಅ ಪ್ರಾಬ್ಲಮ್. ಅಮೈನ್ಸ್ ಈಸಿ ಆಗಿತ್ತಂದ್ರೆ ಅದನ್ನೇ ಮಾಡಿ. ಬಿಕಾಸ್ ಇಲ್ಲಿ ನೋಡಿ, ಅಂಡರ್ಸ್ಟ್ಯಾಂಡಿಂಗ್, ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋ ಅರಿಯನ್ಸ್, ಇಟ್ ಈಸ್ ಕನೆಕ್ಟೆಡ್ ಟು ದೀಸ್ 2 ಚಾಪ್ಟರ್ಸ್. ಅದಕ್ಕೆ ನಾನು ನಿಮಗೆ ಒಂದು ಫ್ಲೋ ಅಲ್ಲಿ ತಗೊಂಡಿರೋದು. ಇಸ್ ದಟ್ ಕ್ಲಿಯರ್? ಬಟ್ ಮೋರ್ ಓವರ್ these are having more marks. ಅದಕ್ಕೆ ಈ ಚಾಪ್ಟರ್ಸ್ ಅನ್ನು ನಾನು ಚೂಸ್ ಮಾಡಿರೋದು. ಇಸ್ ದಟ್ ಕ್ಲಿಯರ್? ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನು ನೀವು ಓದೋದ್ರಿಂದ ಇಟ್ ಇಸ್ ಕನೆಕ್ಟೆಡ್ ಟು ಕೋಆರ್ಡಿನೇಷನ್ ಕಾಂಪೌಂಡ್. ಅದಕ್ಕೆ ನಿಮಗೆ ಈಸಿ ಆಗುತ್ತೆ ಅನ್ನೋದ್ರಿಂದ ಈ ಚಾಪ್ಟರ್ ಅನ್ನ ನಾನು ನಿಮಗೆ ಸಜೆಸ್ಟ್ ಮಾಡಿರೋದು. ಇಸ್ ದಟ್ ಕ್ಲಿಯರ್? ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ನಾನು ಏನೂ ಮಿಸ್ ಮಾಡೋದಿಲ್ಲ. ಬಿಕಾಸ್ ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ನಿಮಗೆ 50% ಚಾಯ್ಸ್ ಇದೆ. ಇವನ್ ಇಫ್ ಯು ಕಾಂಪ್ರಮೈಸ್ ವಿತ್ ಯುವರ್ ಪ್ರಿಪರೇಷನ್, 50% ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ ಅಂದ್ರೂ ಕೂಡ ಯು ಆರ್ ಸ್ಟಿಲ್ ಹ್ಯಾವಿಂಗ್ ಅ ಚಾನ್ಸ್ ಟು ಅಟೆಂಪ್ಟ್ 100% ಆಫ್ ದ ಕ್ವಶನ್ಸ್ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ. ಅದಕ್ಕೆ ಐ ಆಮ್ ಟೆಲಿಂಗ್ ಯು, ಡು ನಾಟ್ ಮಿಸ್ ಎನಿ ಕ್ವಶನ್ಸ್ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಇಲ್ಲಿ ನೋಡ್ರಿ, ಈಗ ಫಿಸಿಕಲ್ ಕೆಮಿಸ್ಟ್ರಿ ಥಿಯರಿ. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 3 ಚಾಪ್ಟರ್ ಬರುತ್ತೆ. ಯಾವ್ಯಾವ್ರಿ? ಎಸ್, ವಿ ಆರ್ ಗೋಯಿಂಗ್ ಟು ಹ್ಯಾವ್ 3 ಚಾಪ್ಟರ್ಸ್. ಕಾನ್ಸೆಪ್ಟ್ಸ್ ನೋಡೋಣ ಸ್ಟೂಡೆಂಟ್ಸ್, ಎಲ್ಲೆಲ್ಲಿಂದ ಕ್ವಶನ್ಸ್ ಕೇಳಬಹುದು ಮತ್ತೆ ನೀವು ಯಾವುದನ್ನ ಫೋಕಸ್ ಮಾಡಬೇಕು ಅಂತ. ರೈಟ್. ಸೊ ಫಸ್ಟ್ ಚಾಪ್ಟರ್ ವಾಟ್ ಐ ವಿಲ್ ಬಿ ಟೇಕಿಂಗ್ ಇಸ್ ಅ ಸೊಲ್ಯೂಷನ್. ಹೌದಲ್ಲ ಸ್ಟೂಡೆಂಟ್ಸ್?
ಸೊಲ್ಯೂಷನ್ಸ್ ನಲ್ಲಿ ವಾಟ್ ಐ ವಿಲ್ ಸಜೆಸ್ಟ್ ಯು ಇಸ್, ಎಸ್ ನೋಡ್ರಿ, ಹೆನ್ರೀಸ್ ಲಾ ಎಲ್ಲರೂ ಕಂಪಲ್ಸರಿ ಮಾಡಬೇಕು. ಓನ್ಲಿ ಸ್ಟೇಟ್ಮೆಂಟ್ ಅಲ್ಲ, ಹೆನ್ರೀಸ್ ಲಾ ಅದರ ಅಪ್ಲಿಕೇಶನ್ ಕೇಳಬಹುದು, ಮತ್ತೆ ಡಿಮೆರಿಟ್ಸ್ ಅಥವಾ ಡಿಮೆರಿಟ್ಸ್, ಡಿಸ್ಅಡ್ವಾಂಟೇಜ್ ಅಥವಾ ಡಿಮೆರಿಟ್ಸ್ ಕೂಡ ಕೇಳಬಹುದು. ಇಸ್ ದಟ್ ಕ್ಲಿಯರ್? 3 ಮಾರ್ಕ್ಸ್ಗೆ. ಆಮೇಲೆ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಮಾಡ್ತೀರಾ ಎಲ್ಲರೂ? ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಮಾಡಿ. ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಇದು 3 ಮಾರ್ಕ್ಸ್ ಕೇಳಬಹುದು. ಆಮೇಲೆ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್, ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಡೆಫಿನೇಷನ್ ಕೇಳಿ, ಎಕ್ಸಾಂಪಲ್ ಕೇಳಬಹುದು 3 ಮಾರ್ಕ್ಸ್ಗೆ. Okay, first I am only taking solutions in this particular slide. Henry's law applications, demerits, ideal and non-ideal solution, differences, azeotropic mixtures, examples. Is that clear? Right? ಆಮೇಲೆ ಬರುತ್ತೆ, you will be having some questions from numericals. ನೋಡ್ರಿ, ಈಗ numericals you will be having from ನ್ಯೂಮರಿಕಲ್ಸ್ ಅಲ್ಲಿ ನೋಡ್ರಿ, ಹೆನ್ರೀಸ್ ಲಾ ಮೇಲೆ ಯು ಆರ್ ಹ್ಯಾವಿಂಗ್ ಅ ಫಾರ್ಮುಲಾ, ಪಾರ್ಷಿಯಲ್ ಪ್ರೆಷರ್ ಆಫ್ ದ ಗ್ಯಾಸ್ ಇಸ್ ಈಕ್ವಲ್ ಟು ಹೆನ್ರೀಸ್ ಲಾ ಕಾನ್ಸ್ಟಂಟ್ ಇಂಟು ಮೋಲ್ ಫ್ರಾಕ್ಷನ್ ಆಫ್ ದ ಗ್ಯಾಸ್. ಅಥವಾ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎಲಿವೇಶನ್ ಇನ್ ದ ಬಾಯ್ಲಿಂಗ್ ಪಾಯಿಂಟ್ ಇಸ್ ಈಕ್ವಲ್ ಟು 1000 kb W2 ಡಿವೈಡೆಡ್ ಬೈ M2 ಇಂಟು W1. ಹೌದಲ್ಲ ಹೇಳಿ? ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮೇಲೆ ಪ್ರಾಬ್ಲಮ್ ಬರಬಹುದು. 1000 kf W2 divided by M2 into W1. ಹೌದಲ್ಲ ಹೇಳಿ? ಆಮೇಲೆ ಯು ಕ್ಯಾನ್ ಹ್ಯಾವ್ ಆಸ್ಮಾಟಿಕ್ ಪ್ರೆಷರ್ ಮೇಲೆ pi is equal to W2 into R into T by M2 into V. ಇದೇ ನ್ಯೂಮರಿಕಲ್ಸ್ ಮೇಲೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಪ್ರಾಬ್ಲಮ್. ಇದೇ ಫಾರ್ಮುಲಾ ಮೇಲೆ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅ ಪ್ರಾಬ್ಲಮ್, ರೈಟ್? ಆಮೇಲೆ ಯು ವಿಲ್ ಬಿ ಹ್ಯಾವಿಂಗ್ ವಾಟ್? ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. P0 minus P divided by P0 is equal to W2 M1 divided by W1 M2. Is that clear? Then you may be having a problem based on what? Degree of dissociation and degree of association. Alpha is equal to I minus 1 divided by N minus 1 as far as dissociation is concerned. Degree of association as far as association is concerned, 1 minus I divided by 1 minus 1 by N. Is that clear? Amale you should be knowing what is delta TB. Delta TB is a TB minus TB naught. Your delta TF is TF naught minus the TF. Is that clear? So these are the most expected theory questions. These are the formulas based on which you may have a problem. Is that clear? Solutions ಅಲ್ಲಿ ನೀವು ಇಷ್ಟು ಮಾಡ್ಕೊಂಡು ಹೋದ್ರೆ ಸಾಕು. All the problems based on this formula and this theory part. Henry's law, applications and demerits, ideal and non-ideal solution plus graph. Is that clear? And azeotropic mixtures, examples. Maximum boiling azeotrope, minimum boiling azeotrope. Non-ideal solution showing positive deviation, negative deviation, ಅದಕ್ಕೆ examples. Is that clear? ಇಷ್ಟು ಓದ್ಕೊಂಡು ಬಿಟ್ರೆ solutions is chapter is enough and you have got sufficient amount of time. ಇದನ್ನೆಲ್ಲ ಓದ್ಲಿಕ್ಕೆ ಎಲ್ಲಿ ನೀವು ಟೈಮ್ ತೆಗೆದಿಡಬೇಕು ಅಂತ ಅದನ್ನು ಕೂಡ ಹೇಳ್ತೀನಿ ಇದೇ ಸೆಷನ್ ಅಲ್ಲಿ. Is that clear? Right? Okay. Solutions ಅಲ್ಲಿ Henry's law, applications, demerits or disadvantages, ideal, non-ideal solution as differences, definition, examples and graph. Azeotropic mixture, examples, definition, problems on these particular formula. ಇದು ನಿಮ್ಮ ಸೊಲ್ಯೂಷನ್ ಚಾಪ್ಟರ್ ಆಯಿತು. ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ. ಎಸ್, ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಥಿಯರಿ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ವೆನ್ ಇಟ್ ಕಮ್ಸ್ ಟು ಥಿಯರಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕೇಳಬಹುದು. Yes, Daniel cell construction and working. Daniel cell ಬಗ್ಗೆ ಏನೇನು ಕೇಳಬಹುದು ಹೇಳ್ರಿ? They can ask you regarding the construction and the working. Working ಅಂತಂದ್ರೆ they can ask you what? They can ask you reactions at anode and cathode. Reactions
ಆಡ್ ಆನೋಡ್ ಅಂಡ್ ಕ್ಯಾಥೋಡ್. ಓಕೆ, ಆಮೇಲೆ ಏನ್ ಕೇಳ್ಬೋದು, ಸೆಲ್ ರಿಪ್ರೆಸೆಂಟೇಷನ್ ಕೇಳ್ಬೋದು. ಇಸ್ ದಟ್ ಎಲೆಕ್ಟ್ರೋಡ್ ಹಾಫ್ ಸೆಲ್ ರಿಪ್ರೆಸೆಂಟೇಷನ್ ಕೇಳಬಹುದು, ಇಲ್ಲ ಸೆಲ್ ರಿಪ್ರೆಸೆಂಟೇಷನ್ ಕೇಳಬಹುದು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್. ಎಸ್ ಎಚ್ ಇ ಆಯ್ತು, ಡೇನಿಯಲ್ ಸೆಲ್ ಆಯ್ತು. ಆಮೇಲೆ ಯು ಕ್ಯಾನ್ ಗೋ ಫಾರ್ ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರೋಲೈಸಿಸ್, ಎಸ್ಪೆಷಲಿ ಫಾರ್ 2 marks. ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರೋಲೈಸಿಸ್, aqueous, molten salts, that part you have to focus. Is that clear? Right. ಆಮೇಲೆ you can expect some questions based on Faraday's first and second law statement ಕೇಳಬಹುದು. Faraday's first and second law statement ಕೇಳಬಹುದು. Is that clear? ಆಮೇಲೆ they can ask you any question based on batteries, especially lead storage battery. What happens at anode and cathode? Lead dioxide forming lead sulfate. Is that clear? Right. Fuel cells, batteries alla bantu, fuel cells, anode, cathode, what is the electrolyte, all those things. Ella batteries allu what is anode, what is cathode, what is electrolyte, ist compulsory ನಿಮಗೆ ಗೊತ್ತಿರಬೇಕು. Is that clear? Right. ಇಷ್ಟೇ ಓದ್ಕೊಡ್ರಿ. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡು, ಡೇನಿಯಲ್ ಸೆಲ್, ಪ್ರಾಡಕ್ಟ್ಸ್ ಆಫ್ ಎಲೆಕ್ಟ್ರೋಲೈಸಿಸ್, ಬ್ಯಾಟರೀಸ್, Faraday's first and second law statement. Is that clear? As far as theory is concerned. For numericals ಏನ್ ಮಾಡ್ತೀರಿ ಇಲ್ಲಿ? For numericals formula ನೋಡ್ರಿ. Faraday's first law ಮೇಲೆ what is the formula? Mass of the substance deposited is Q into E by 96,500. What is equivalent mass? Atomic mass by valency. What is the Q? I into T. Faraday's second law ಮೇಲೆ problems. Mass of substance number 1 by substance number 2 is directly proportional to equivalent mass of substance number 1 by substance number 2. Is that clear? ಆಮೇಲೆ you will have a formula based on Nernst equation. Electrode potential of hydrogen is equal to standard electrode potential of hydrogen minus 0.0591 divided by N into log of pressure of the hydrogen divided by H plus ion concentration raised to N. ಇದು hydrogen electrode with respect to hydrogen electrode equation ಕೇಳಬಹುದು. Otherwise, electrode potential of any electrode is equal to standard electrode potential of the X minus 0.0591 upon N into log of 1 upon Mn plus Nernst equation. Single electrode, very rare. ಇದರ ಮೇಲೆ ಕೇಳೋದು very rare, but ಅಷ್ಟೇ frequently Nernst equation for the cell potential ಕೇಳ್ತಾರೆ. EMF of the cell is equal to standard EMF of the cell minus 0.0591 divided by N into log of concentration of the ions in the product divided by concentration of ions in the reactant raised to their coefficients X and Y. Is that clear? This is very, very, very important. ಇದರ ಮೇಲೆ ಸಾಕಷ್ಟು ಟೈಮ್ಸ್ ಕ್ವಶನ್ ಕೇಳಿದ್ದಾರೆ, ಇದು ಸಲ ಕೇಳಬಹುದು. Is that clear? If you want to ignore these two, you can ignore, but do not ignore this. 50% choice ಇದೆ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ. ನಾನು ಏನು ಹೇಳ್ತಾ ಇದ್ದೀನಿ ಅದರಲ್ಲಿ ಯು ಕ್ಯಾನ್ ಕಾಂಪ್ರಮೈಸ್ 20 to 30% ಆಲ್ಸೋ. ಇಂಪಾರ್ಟೆಂಟ್ ಆಲ್ರೆಡಿ ಸ್ವಲ್ಪ ಡಿಡಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಅದರಲ್ಲೂ ಕೂಡ 10 to 20, even 20 to 30% ಆಲ್ಸೋ ಯು ಕ್ಯಾನ್ ಕಾಂಪ್ರಮೈಸ್. Remaining portion, if you prepare also, you will be able to answer 50% of the choice. Is that clear? Right. Right. Amele you are going to have what? Delta G naught is equal to minus NF E naught. E particular problem mele, when numerical mele problem ide. Amele you will be having log of Kc. Log of Kc is equal to N into E naught of the cell divided by 0.0591. All these formula ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. Is that clear? Almost impossible to ask anything apart from these. Focus only on this. I repeat, as far as theory is concerned, standard hydrogen electrode ಮಾಡಿ construction and working, Daniell cell ಮಾಡಿ reaction at anode, cathode, construction, working, cell representation, products of electrolysis, especially aqueous NaCl, molten NaCl ಮಾಡಿ, Faraday's first and second law statement ಮಾಡಿ, ಬ್ಯಾಟ್ರೀಸ್ ಅಲ್ಲಿ ಎಲ್ಲ ಪ್ರೈಮರಿ ಸೆಕೆಂಡರಿ ಬ್ಯಾಟ್ರೀಸ್ ಅಲ್ಲಿ ಆನೋಡ್ ಯಾವುದು, ಕ್ಯಾಥೋಡ್ ಯಾವುದು,
ಫ್ಯೂಲ್ ಸೆಲ್ ನಲ್ಲಿ ಆನೋಡ್ ಯಾವುದು, ಕ್ಯಾಥೋಡ್ ಯಾವುದು, ಕೆಟಲಿಸ್ಟ್ ಯಾವುದು, ಎಲೆಕ್ಟ್ರೋಲೈಟ್ ಯಾವುದು, ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರಬೇಕು. ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಸಾಕು ನಿಮಗೆ, ಎಲ್ಲ ಬ್ಯಾಟ್ರೀಸ್ ಮುಗಿದೋಗ್ಬಿಡುತ್ತೆ. ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಬ್ಯಾಟ್ರೀಸ್ ಯು ವಿಲ್ ಲರ್ನ್ ಇಟ್. ಇಸ್ ದಟ್ ಕ್ಲಿಯರ್? ರೈಟ್. ಆಮೇಲೆ ಏನು ನಾ ಇಲ್ಲಿ ಫಾರ್ಮುಲಾ ಬರ್ದೀನಿ, ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಗೋ ಫಾರ್ ನ್ಯೂಮರಿಕಲ್. ಇಸ್ ದಟ್ ಕ್ಲಿಯರ್? ಮ್ಯಾಕ್ಸಿಮಮ್ ನಾ ಹೇಳ್ತಾ ಇರೋದು ಪ್ರತಿ ಚಾಪ್ಟರ್ಗೆ ನೀವು 2 ಗಂಟೆ ಕೊಟ್ರೆ ಸಾಕು. 2 hours is more than enough for the preparation. Okay, right. Coming to what now? ಮೂರನೇ ಚಾಪ್ಟರ್ ಯಾವುದು? ಕೆಮಿಕಲ್ ಕೈನೆಟಿಕ್ಸ್. ಕೆಮಿಕಲ್ ಕೈನೆಟಿಕ್ಸ್. ಕೆಮಿಕಲ್ ಕೈನೆಟಿಕ್ಸ್ as far as the theory is concerned, ಏನೇನ್ ಮಾಡ್ಬೇಕು ಹೇಳ್ರಿ? ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಝೀರೋ ಆರ್ಡರ್, ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ ಫಸ್ಟ್ ಆರ್ಡರ್. ಫಸ್ಟ್ ಆರ್ಡರ್ ದ in case of gaseous medium also, these are the 3 derivations. Derivations for rate constant. ಈ ಮೂರರಲ್ಲಿ ಒಂದು ಕೇಳಬಹುದು. Is that clear students? Right. ಆಮೇಲೆ ಥಿಯರಿಯಲ್ಲಿ ಮತ್ತೇನ್ ಬರುತ್ತೆ? You can be asked regarding effect of catalyst, effect of catalyst, ಮತ್ತೆ effect of temperature on rate of reaction. ಇವೆರಡಕ್ಕೂ ಗ್ರಾಫ್ ಕೂಡ ಓದ್ಕೊಂಡಿರ್ರಿ. ಇಸ್ ದಟ್ ಕ್ಲಿಯರ್? ಆಮೇಲೆ ಥ್ರೆಶೋಲ್ಡ್ ಎನರ್ಜಿ, ಆಮೇಲೆ ಎನರ್ಜಿ ಆಫ್ ಆಕ್ಟಿವೇಶನ್, ಅದ್ರ ಡೆಫಿನೇಷನ್ ಡಿಫರೆನ್ಸಸ್ ಓದ್ಕೊಂಡಿರ್ರಿ. ಇಸ್ ದಟ್ ಕ್ಲಿಯರ್? ಆಮೇಲೆ ಟೆಂಪರೇಚರ್ ಕೋಎಫಿಷಿಯಂಟ್. ಟೆಂಪರೇಚರ್ ಕೋಎಫಿಷಿಯಂಟ್ ಅಂತೂ ನೀವು ಎಫೆಕ್ಟ್ ಆಫ್ ಟೆಂಪರೇಚರ್ ಅಲ್ಲೇ ಮಾಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ, ಬಟ್ ಆದ್ರೂ ಅದರ ಡೆಫಿನೇಷನ್ ಗೊತ್ತಿರಬೇಕು. ಇಸ್ ದಟ್ ಕ್ಲಿಯರ್? ಥಿಯರಿಯಲ್ಲಿ ಇಷ್ಟು ಮಾಡ್ರಿ ಸಾಕು ಕೆಮಿಕಲ್ ಕೈನೆಟಿಕ್ಸ್. as far as the numericals are concerned, ಫಾರ್ಮುಲಾ ಏನ್ ಬರುತ್ತೆ? ರೇಟ್ ಕಾನ್ಸ್ಟೆಂಟ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 2.303 by T into log of R naught by RT. ಅಥವಾ ಝೀರೋ ಆರ್ಡರ್ ರಿಯಾಕ್ಷನ್ K is equal to X upon T, ಅಥವಾ you can write it like T R naught minus RT. ಆಮೇಲೆ half life period of the first order reaction is equal to 0.693 by K. Is that clear? Half life period of zero order reaction ಕೇಳಿರೋದು rare, but you can still remember it as R naught upon 2K. Is that clear? ಆಮೇಲೆ you are having one formula, that is log of K2 by K1 is equal to EA by 2.303 into R into T2 minus T1 divided by T1 into T2. ಮ್ಯಾಕ್ಸಿಮಮ್ ಇದರ ಮೇಲೆ ಕ್ವಶನ್ ಕೇಳ್ತಾರೆ. ಸಪೋಸ್ ಡಿಫಿಕಲ್ಟೇ ಕ್ವಶನ್ ಪೇಪರ್ ಇತ್ತಂದ್ರೆ ಇದರ ಮೇಲೆ ಒಂದು ಕ್ವಶನ್ ಕೇಳಬಹುದು. log of K equal to log of A minus EA by 2.303 into R into T. ಇದರ ಮೇಲೆ ಕ್ವಶನ್ ಕೇಳಬಹುದು. These are all the formulae based on which questions can be asked. And ಮತ್ತೊಂದು based on one of the question in model question paper, proof ಕೇಳಬಹುದು ಈ ತರ. Prove that time for first completion of the 75% of the first order reaction is half of this 2 times half life period of the 2 times the half life period. ಆಮೇಲೆ time for 87.5% is 3 times the half life period, right? ಅಥವಾ time for 90% is 3.3 times the half life period. ಈ ತರ ಕೇಳಬಹುದು. time for 99% is 6.64 times the half life period. time for 99.9% is 10 times half life period. ಇವು 5 ಪ್ರಾಬ್ಲಮ್ ಅಲ್ಲ, ಇದು ಒಂದು ಕಲಿತ್ರೆ ಸಾಕು ನೀವು. 5 ಅಲ್ಲ, ಇನ್ನೊಂದು 5 ಪ್ರಾಬ್ಲಮ್ ಈ ತರ ಕೇಳಿದ್ರು ಯು ವಿಲ್ ಬಿ ಏಬಲ್ ಟು ಆನ್ಸರ್. ದೀಸ್ ಆರ್ ನಾಟ್ 5 ಡಿಫರೆಂಟ್ ರಿಲೇಷನ್. ಒಂದು ರಿಲೇಷನ್ ಇದ್ದಾಗ ಹೌ ಡು ಯು ಕ್ಯಾಲ್ಕುಲೇಟ್ ಬೇಸ್ಡ್ ಆನ್ ದಟ್ ದ ರೆಸ್ಟ್ ಆಲ್ಸೋ ಯು ವಿಲ್ ಬಿ ಏಬಲ್ ಟು ಡೂ ಇಟ್. ಇಸ್ ದಟ್ ಕ್ಲಿಯರ್? ಸೊ ಇಷ್ಟು ನೋಡ್ರಿ, ಇಷ್ಟು ಓದ್ಲಿಕ್ಕೆ ಎಷ್ಟು ಬೇಕ್ರಿ ನಿಮಗೆ? ಝೀರೋ ಆರ್ಡರ್ ಫಸ್ಟ್ ಆರ್ಡರ್ ಗ್ಯಾಸಿಯಸ್, ಇದಕ್ಕೆ ನಿಮ್ಗೆ ಮ್ಯಾಕ್ಸಿಮಮ್ ನಿಮಗೆ 20 ಮಿನಿಟ್ಸ್ ಸಾಕು. ಇದನ್ನ ಸಾಕಷ್ಟು ಸಲ ನೀವು ಮೊದಲು ಮಾಡಿದಿರಿ. ಇದಕ್ಕೊಂದು 5 to 10 ಮಿನಿಟ್ಸ್ ಸಾಕು. ಇಸ್ ದಟ್ ಕ್ಲಿಯರ್? So here 10 minutes, 20, 30, 40 minutes ಆಯ್ತು. So next of the numericals for 1.5 hour. So maximum 2 hours ಅಲ್ಲಿ you will be able to complete the preparation of each chapter. ಅರ್ಥ ಆಯ್ತಾ? ಫಿಸಿಕಲ್ ಕೆಮಿಸ್ಟ್ರಿ ಅಲ್ಲಿ ಇಷ್ಟೇ ಫೋಕಸ್ ಮಾಡ್ರಿ ಸಾಕು.
Is that clear? So numerical analysis already I have told you. Coming to inorganic chemistry. Inorganic chemistry ಅಲ್ಲಿ ನಿಮಗೆ ಬರೋದು ಏನೇನು ಹೇಳ್ರಿ? D and F block. D and F block elements. ಆಮೇಲೆ coordination compounds. ಆಮೇಲೆ coordination compounds. Yes, ಇವೆರಡು ಚಾಪ್ಟರ್ ಅಲ್ಲ ಸ್ಟೂಡೆಂಟ್ಸ್. D and F ಅಲ್ಲಿ ಮಸ್ಟ್ ಅಂಡ್ ಶುಡ್ ಏನ್ ಮಾಡಬೇಕು? ಒಂದು 50 ಸಲ ನೀವು ಇದನ್ನ ಬರೆದಿರ್ಬೇಕಲ್ಲ. ಪ್ರಿಪರೇಷನ್ ಆಫ್ KMnO4 ಇಷ್ಟೇ ಮಾಡಿ ಸಾಕು. ಪ್ರಿಪರೇಷನ್ ಆಫ್ K2Cr2O7 ಆಮೇಲೆ lengthanoid contraction and its consequences. ಹೌದಲ್ಲ ಸ್ಟೂಡೆಂಟ್ಸ್? ಆಮೇಲೆ ಅಲಾಯ್ ಫಾರ್ಮೇಶನ್ ಮೇಲೆ ಕ್ವಶನ್ ಕೇಳಬಹುದು. ಎಸ್. ಆಮೇಲೆ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಮೇಲೆ ಕ್ವಶನ್ ಕೇಳಬಹುದು. ಆಮೇಲೆ ಆಕ್ಸಿಡೇಷನ್ ಸ್ಟೇಟ್ಸ್ ಕೇಳಬಹುದು. ಆಮೇಲೆ ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕ್ವಶನ್ ಕೇಳಬಹುದು. ಇದನ್ನ ಬಿಟ್ಟು KMnO4 K2Cr2O7 ಪ್ರಾಪರ್ಟೀಸ್ ಕೇಳಬಹುದು. ರೈಟ್, ಆಕ್ಸಿಡೈಸಿಂಗ್ ಪ್ರಾಪರ್ಟೀಸ್ ಎಸ್ಪೆಷಲಿ ಅದನ್ನ ಮೆಮರಿ ಮಾಡಬೇಕಾಗತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಬೇಕಾದ್ರೆ ಮಾಡಿ, ಬೇಡಾದ್ರೆ ಯು ಕ್ಯಾನ್ ಲೀವ್ ಇಟ್ ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಡನ್ ದಿಸ್ ಪಾರ್ಟ್. ಈಸ್ ದಿಸ್ ಕ್ಲಿಯರ್? ಇಷ್ಟು ಮಾಡಿದ್ರೆ ಸಾಕು. D and F ಅಲ್ಲಿ ಇಷ್ಟೇ. Preparation of KMnO4 K2Cr2O7, lanthanide contraction and its consequences, alloy formation, interstitial compounds, oxidation number, magnetic moment. Is this clear everybody? Right. Coming to coordination compounds. ಏನ್ ಮಾಡ್ತೀರಿ? ವರ್ನರ್ಸ್ ಥಿಯರಿ ಮಾಡಿ. Is that clear? ಆಮೇಲೆ VBT. Yes, VBT postulates ಮಾಡಿ. ಆಮೇಲೆ ಡಿಮೆರಿಟ್ಸ್ ಕೂಡ ಮಾಡಿ. ಆಮೇಲೆ ಅಪ್ಲಿಕೇಶನ್ಸ್ ಆಫ್ VBT. One you have CO F6 3-. ಆಮೇಲೆ you have CO NH3 3-. ಆಮೇಲೆ you have Ni CN4 -2. Then you have Ni CL4 -2. Yes or no? +3 here. So ಇದರ ಕ್ವಶನ್ಸ್ ಕೇಳ್ತಾರೆ. ಡೆಫಿನೆಟ್ಲಿ ಒನ್ ಕಾಂಪ್ಲೆಕ್ಸ್ ವಿಲ್ ಕಮ್ ಔಟ್ ಆಫ್ ದಿಸ್. ಇದಾದ ಕೂಡಲೇ ಯು ಆರ್ ಹ್ಯಾವಿಂಗ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಲ್ಲಿ ಐದರ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸ್ ಆರ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್. ಇಷ್ಟು ಮಾಡಿಬಿಡಿ ಸಾಕು. ಇದರ ಜೊತೆ ಜಾಮೆಟ್ರಿಕಲ್ ಐಸೋಮೆರಿಸಮ್ ಸ್ವಲ್ಪ ಎಕ್ಸಾಂಪಲ್ ಓದ್ಕೊಳ್ರಿ. ಇಫ್ ಪಾಸಿಬಲ್ ಆಪ್ಟಿಕಲ್ ಐಸೋಮೆರಿಸಮ್ ಎಕ್ಸಾಂಪಲ್ ಕೂಡ ಮಾಡಿ. ಐಸೋಮೆರಿಸಮ್ ಮಾಡಿ, ಐಸೋಮೆರಿಸಮ್ ಓದ್ಕೊಟ್ರಿ. ಇಸ್ ದಟ್ ಕ್ಲಿಯರ್? ಅಯೋನೈಸೇಷನ್ ಐಸೋಮೆರಿಸಮ್ ಇರಬಹುದು, ರೈಟ್, ಲಿಂಕೇಜ್ ಐಸೋಮೆರಿಸಮ್ ಇರಬಹುದು, ಆಂಬಿಡೆಂಟೆಡ್ ಲಿಗ್ಯಾಂಡ್ಸ್ ಡೆಫಿನೇಷನ್ಸ್, ಎಕ್ಸಾಂಪಲ್ಸ್. With that geometrical isomerism as well as optical isomerism, if you can do it, great. Otherwise, you can compromise that also. Is that clear? ಇಷ್ಟು ಮಾತ್ರ ಕಂಪಲ್ಸರಿ ಓದಬೇಕು. ವರ್ನರ್ಸ್ ಥಿಯರಿ, VBT, ಪಾಸ್ಟುಲೇಟ್ಸ್, ಡಿಮೆರಿಟ್ಸ್, ಎಲ್ಲ ಕಾಂಪ್ಲೆಕ್ಸಸ್, CFT, ಟೆಟ್ರಾಹೆಡ್ರಲ್, ಆಕ್ಟಾಹೆಡ್ರಲ್, with some definitions and the examples like ambidentate ligand, homoleptic, heteroleptic complexes, right? That you can read. ಅರ್ಥ ಆಯ್ತಾ? ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಷ್ಟು ಮಾಡ್ಕೊಂಡು ಹೋಗ್ರಿ ಸಾಕು. ಕಮಿಂಗ್ ಟು ನಾವು ವಾಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಾನು ನಿಮ್ಗೆ ಕೊಟ್ಟಿರೋದು ಮೂರೇ ಚಾಪ್ಟರ್ ಅಲ್ವಾ? ಎಸ್. ಒನ್ ಐ ಹ್ಯಾವ್ ಗಿವನ್ ಯು ಹ್ಯಾಲೋ ಅಲ್ಕೇನ್ ಅಂಡ್ ಹ್ಯಾಲೋರಿನ್. ಇನ್ನೊಂದು ಐ ಹ್ಯಾವ್ ಗಿವನ್ ಯು ಆಲ್ಕೋಹಾಲ್ ಫಿನಾಲ್ ಈಥರ್ಸ್. ಇನ್ನೊಂದು ಐ ಹ್ಯಾವ್ ಗಿವನ್ ಯು ಆಲ್ಡಿಹೈಡ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್. ಎಸ್ ಆರ್ ನೋ? ಇಲ್ಲಿ ಕಂಪಲ್ಸರಿ ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋರಿನ್ಸ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗಿರೋದೇನು? SN1, SN2, ಆಮೇಲೆ ಎಲಿಮಿನೇಷನ್ ರಿಯಾಕ್ಷನ್, ಆಮೇಲೆ ವುಡ್ಸ್ ರಿಯಾಕ್ಷನ್, ಆಮೇಲೆ ವುಡ್ಸ್ ಫಿಟಿಕ್ ರಿಯಾಕ್ಷನ್,
Woods of Fittig reaction. ಆಮೇಲೆ Fittig reaction. Fittig reaction. Then you can write Finkelstein reaction. Finkelstein reaction. ಆಮೇಲೆ Schwarz reaction. Schwarz reaction. Is that clear? ಆಮೇಲೆ why aryl halides? ಇದು ನೋಡ್ರಿ. Aryl halides are more reactive than alkyl halides. ಇದು 3 ಮಾರ್ಕ್ಸ್ ಕೇಳಬಹುದು ಕ್ವೆಶ್ಚನ್. Is that clear? Then you can write what? The Groves method. Groves method. Or you can go for Darzin's process. Is that clear? Then you can go for electrophilic substitution reactions. Electrophilic substitution reactions of aryl halide. ಆಮೇಲೆ you can go for one more, halogenation of toluene. Yes, ಇದು in presence of halogen carrier ಒಂದು, in presence of light ಒಂದು. ಈ ತರ ಕ್ವಶನ್ಸ್ ಕೇಳಬಹುದು. ಇಲ್ಲೇನ್ ಬರುತ್ತೆ, ಇಲ್ಲೇನ್ ಬರುತ್ತೆ. Is that clear? ಇಷ್ಟು ಹ್ಯಾಲೋ ಅಲ್ಕೆನ್ಸ್ ಅಂಡ್ ಹ್ಯಾಲೋ ಅರಿನ್ಸ್ ಕಡೆ ಮಾಡ್ಕೊಂಡು ಹೋದ್ರೆ ಸಾಕು. ಎಷ್ಟು ಕ್ವಶನ್ ಇದಾವೆ ನೋಡ್ರಿ. 1 2 3 4 5 6 7 8 9 10 11 12 13 ಕ್ವಶನ್ ಹೇಳಿದ್ದೇನೆ ನಾನು, ಹ್ಯಾಲೋ ಅಲ್ಕೆನ್ಸ್ ಅಂಡ್ ಹ್ಯಾಲೋ ಅರಿನ್ಸ್. Is that clear? Right. And you have done it many times. You have done it n number of times. ಹೌದಲ್ಲ? ಈಗ what I will do is one by one ಮಾಡೋಣ. This will be crowded unnecessarily. ಹ್ಯಾಲೋ ಅಲ್ಕೆನ್ಸ್ ಆಯ್ತಲ್ಲ. ಈಗ ಆಲ್ಕೋಹಾಲ್, ಫಿನಾಲ್, ಈಥರ್ಸ್ ಅಲ್ಲಿ ನೋಡಿ, ಇಲ್ಲಿ ಕಂಪಲ್ಸರಿ ಮಾಡಬೇಕಾಗಿರೋದು ಏನು? ಡಿಹೈಡ್ರೇಷನ್. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಟು ಅಲ್ಕೀನ್ ಮೆಕ್ಯಾನಿಸಮ್. ಇಲ್ಲಿ ನಿಮಗೆ ಇಥನಾಲ್ ಕೊಡ್ತಾರೆ, ಇಲ್ಲಿ ಈಥೀನ್ ಬರುತ್ತೆ, ಅದರ ಮೆಕ್ಯಾನಿಸಮ್. ಅಥವಾ ಹೈಡ್ರೇಷನ್ ಆಫ್ ಅಲ್ಕೀನ್ ಟು ಆಲ್ಕೋಹಾಲ್, ಅಲ್ಕೀನ್ ಟು ಆಲ್ಕೋಹಾಲ್, ಇದರ ಮೆಕ್ಯಾನಿಸಮ್. ಇಲ್ಲಿ ಈಥೀನ್ ಇಂದ ಇಥನಾಲ್ ಮೆಕ್ಯಾನಿಸಮ್. ಆಮೇಲೆ ಯು ವಿಲ್ ಬಿ ಹ್ಯಾವಿಂಗ್ ಕ್ಯೂಮಿನ್ಸ್ ಪ್ರಾಸೆಸ್ ಆಫ್ ಮ್ಯಾನುಫ್ಯಾಕ್ಚರ್ ಆಫ್ ಫಿನಾಲ್ ಕೇಳಬಹುದು. ಆಮೇಲೆ ಯು ವಿಲ್ ಬಿ ಹ್ಯಾವಿಂಗ್ ರೀಮರ್-ಡಿಮನ್ ರಿಯಾಕ್ಷನ್ ಫ್ರಮ್ ಫಿನಾಲ್. Reimer-Tiemann reaction from phenol. Is that clear? And then you will be having, you can go with ethers, reaction of ethers with hydrogen halide. Reaction of ethers with hydrogen halide. Is that clear? Compulsorily these have to be made. These have to be read. Is that clear? Right? So dehydration of alcohol to alkene, or hydration of alkene to alcohol, Cummins process of manufacture of phenol, Reimer-Tiemann reaction where phenol is converted to salicylaldehyde, reaction of ethers with hydrogen halide. Is that clear? Apart from that, preparation of alcohols, you can go with what? You can go with the you can start with carbonyl compound. From carbonyl compound, yes, from carbonyl compounds andre you can go with this particular reaction. Formaldehyde with Grignard reagent followed by hydrolysis nimage primary alcohol kodutte. Any other aldehyde with Grignard reagent followed by hydrolysis nimage secondary alcohol kodutte. Ketone with Grignard reagent ನಿಮಗೆ tertiary alcohol ಕೊಡುತ್ತೆ. This part you have to be knowing it. Is that clear? Right? Yes. So alcohol phenol ethers, the most important, dehydration of alcohol to alkene, hydration of alkene to alcohol, Cummins process, Reimer-Tiemann reaction. You can also be doing what? Cope's reaction also. Cope's reaction is one more. Cope's reaction as well. Is that clear, students? So alcohol phenol in the, I am going to give you how many questions? 1 2 3 4 5 6 7
6 and 7 ಇವು 7 ಕ್ವಶನ್ ಕಂಪಲ್ಸರಿ ಮಾಡಬೇಕು, ಕಂಪಲ್ಸರಿ. Is this clear everybody? Right. Coming to what now? Aldehydes, ketones and carboxylic acid. Illi the most important is what? The aldol condensation. Amele cross aldol condensation. Yes. Amele Kani-Zarose reaction. Kani-Zarose reaction. ಆಮೇಲೆ ರೋಸನ್ಮಂಡ್ಸ್ ರಿಡಕ್ಷನ್, ರೋಸನ್ಮಂಡ್ಸ್ ರಿಡಕ್ಷನ್ ಆಫ್ ಆಸಿಡ್ ಹಲೈಡ್ಸ್. ಆಮೇಲೆ ಕ್ಲೆಮೆನ್ಸನ್ಸ್ ರಿಡಕ್ಷನ್, ಕ್ಲೆಮೆನ್ಸನ್ಸ್ ರಿಡಕ್ಷನ್. ಆಮೇಲೆ ಓಲ್ಫ್-ಕಿಶ್ನರ್ ರಿಡಕ್ಷನ್, ಓಲ್ಫ್-ಕಿಶ್ನರ್ ರಿಡಕ್ಷನ್. Yes, here one other question which I would like to tell you. Yes, you can make use of oxidation, oxidation of the you'll be having a question based on, yes, ಪ್ರೈಮರಿ ಆಲ್ಕೋಹಾಲ್ ದಿಂದ ನಮಗೆ ಆಲ್ಡಿಹೈಡ್ ಬೇಕಾಗಿತ್ತಂದ್ರೆ ವಿ ಹ್ಯಾವ್ ಟು ಯೂಸ್ ಅ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ PCC, PDC. ಆ ತರ ಕ್ವಶನ್ ಕೇಳಿದ್ದಾರೆ. ಅಥವಾ ನಿಮಗೆ ಪ್ರೈಮರಿ ಆಲ್ಕೋಹಾಲ್ ನಿಂದ ಕಾರ್ಬಾಕ್ಸಿಲಿಕ್ ಆಸಿಡ್ ಬೇಕಂತಂದ್ರೆ ಯು ಶುಡ್ ಬಿ ಯೂಸಿಂಗ್ ಅ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್. ಎಸ್, ಫಾರ್ ಎಕ್ಸಾಂಪಲ್ alkaline KMnO4, that also part of reaction of alcohols. Is that like Wolff-Kishner reduction ಆಯ್ತು. ಆಮೇಲೆ ಹೆಲ್-ವಲ್ಲಾರ್ಡ್-ಝೆಲೆನ್ಸ್ಕಿ ರಿಯಾಕ್ಷನ್, ಹೆಲ್-ವಲ್ಲಾರ್ಡ್-ಝೆಲೆನ್ಸ್ಕಿ ರಿಯಾಕ್ಷನ್, ಹೆಲ್-ವಲ್ಲಾರ್ಡ್-ಝೆಲೆನ್ಸ್ಕಿ ರಿಯಾಕ್ಷನ್. ಆಮೇಲೆ ಕಂಪ್ಯಾರಿಸನ್ ಆಫ್ ಅಸಿಡಿಟಿ, ಕಂಪ್ಯಾರಿಸನ್ ಆಫ್ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂಡ್ ಫಿನಾಲ್. ಎಸ್ ಆರ್ ನೋ? ಅದೇ ರೀತಿ ಆಲ್ಕೋಹಾಲ್, ಫಿನಾಲ್ ಅಂಡ್ ಈಥರ್ಸ್ ಅಲ್ಲಿ ಯು ಕ್ಯಾನ್ ಸ್ಟಡಿ ಒನ್ ಮೋರ್ ಕ್ವೆಶ್ಚನ್. ಏನದು? ಕಂಪ್ಯಾರಿಸನ್ ಆಫ್ acidity of alcohol and phenol. Is that clear? These are some of the most important questions. Okay, from aldehyde, ketones and carboxylic acid, this is fine. Aldol condensation, cross aldol condensation, Kani-Zarose reaction, Rosenmund's reduction, Clemenson's reduction, Wolff-Kishner reduction, Hell-Wallard-Zelensky reaction, comparison of acidity of carboxylic acid and phenol. Istu ನೀವು focus ಮಾಡಿದ್ರೆ ಸಾಕು. Is that clear? So you will be able to get through very well. I will tell you how. Sir, ಇಷ್ಟು ಓದ್ಕೊಂಡ್ರೆ ಹೆಂಗ್ ಸಾಕಂತ ನೀವು ಕೇಳ್ತೀರಿ. I am going to tell you how. ಇಲ್ಲೇ ನೋಡಿ. This is what I have told you. ಹೌದಲ್ಲ ಸ್ಟೂಡೆಂಟ್ಸ್? I'll take the question paper flow only here. Yes. Okay. If you can come here, ಇಲ್ಲೇ ನೋಡಿ. Say for example, out of 9 here, 9 out of 9 I am giving you here because illantu ಏನು ಕಾಂಪ್ರಮೈಸ್ ಇಲ್ಲ. ಎಲ್ಲಿ ಹೇಳ್ರಿ? ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 4 ಕೊಟ್ಟಿರ್ತಾರೆ, 2 ಬರಿಬೇಕು ನೀವು. ಸೊ ಇಲ್ಲೂ 9 ಮಾರ್ಕ್ಸ್ ಬರುತ್ತೆ, ಇಲ್ಲೂ 6 ಮಾರ್ಕ್ಸ್ ಬರುತ್ತೆ, 15 ಮಾರ್ಕ್ಸ್ ಆಲ್ರೆಡಿ ಯು ಆರ್ ಡನ್. ಇಲ್ಲಿ ನೋಡ್ರಿ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಔಟ್ ಆಫ್ 20 ಐ ವಿಲ್ ಅಶ್ಯೂರ್ ಯು 15. 5 ಮಾರ್ಕ್ಸ್ ಅಲ್ಲಿ ಹೋದ್ರು ಕೂಡ ಐ ವಿಲ್ ಅಶ್ಯೂರ್ ಯು 15 and that is 15 plus 15 now 30 you are having. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬಿಕಾಸ್ ನೀವೀಗ ಹೌ ಟು ಸ್ಕೋರ್ 50 ಪ್ಲಸ್ ಅದು ನಿಮ್ಮ ಚಾಲೆಂಜ್ ಆಗಿದ್ರೆ ಐ ವಿಲ್ ಅಸ್ಯೂಮ್ ದಟ್ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೊದಲಿಂದ ಓದೇ ಇಲ್ಲ ಅಂತ ಅನ್ಕೊಂಡು ಇಷ್ಟೇ ನಾನು ನಿಮಗೆ ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ದೇರ್ ಫೋರ್ ಔಟ್ ಆಫ್ 20 ಓನ್ಲಿ 10 ಯು ವಿಲ್ ಗೆಟ್ ಅಂತ ನಾನು ಅನ್ಕೋತೀನಿ. 10 ನೀವು ಮಿಸ್ ಆಯ್ತಂತ ಅನ್ಕೊಳ್ಳಿ, 10 ಓನ್ಲಿ ಯು ಆರ್ ಗೆಟಿಂಗ್. ಸೊ 9 plus 10 ಓಕೆ ಆಯ್ತು. ಇಲ್ಲಿ ನೋಡ್ರಿ ಯು ಹ್ಯಾವ್ ಟು ಆನ್ಸರ್ ಫಾರ್ 3 ಅಲ್ವಾ? ಇಲ್ಲೂ ಕೂಡ ಒಂದು ಹೋದ್ರೆ ಔಟ್ ಆಫ್ 9 ಯು ಆರ್ ಗೆಟಿಂಗ್ ಓನ್ಲಿ 6. ಇಲ್ಲಿ ನೀವು 3 ಬರಿಬೇಕಲ್ಲ, ಇಲ್ಲೂ ಕೂಡ ಒಂದು ಹೋದ್ರೆ ಔಟ್ ಆಫ್ 6 ಯು ಆರ್ ಗೋಯಿಂಗ್ ಟು ಗೆಟ್ ಓನ್ಲಿ 4. ಇಸ್ ದಟ್ ಕ್ಲಿಯರ್? ನೌ ಟೆಲ್ ಮಿ 15, 4, 19, 25,
25, 31, 40, 14. Is that clear? This is the least you can get. Organic chemistry ಅಲ್ಲಿ out of 20 I have given 10 ಹೋಯ್ತು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಎಲ್ಲಾ ಕಡೆನೂ ಒಂದೊಂದು ಕ್ವಶನ್ ಹೋಗಿದೆ. ಇಲ್ಲಿ 10 ಮಾರ್ಕ್ಸ್ ಹೋಗಿದೆ, ಇಲ್ಲಿ ನಿಮಗೆ 5 ಮಾರ್ಕ್ಸ್ ಹೋಗಿದೆ, ವಿಚ್ ಇಸ್ ಇಂಪಾಸಿಬಲ್. 10, 5, 16, 17, 18, this is impossible. But definitely what I am going to tell you is, with this much of preparation, 49 is the exact number, that is a minimum. You will definitely get a 50 plus for sure. Is that clear? With the least amount of effort, with maximum exclusions. ಎಷ್ಟೆಷ್ಟು ನಿಮಗೆ ಡಿಫಿಕಲ್ಟಿ ಆಗ್ಬೋದು ಎಲ್ಲ ತೆಗೆದುಬಿಟ್ಟು ಮಿನಿಮಮ್ ಟಾರ್ಗೆಟ್ ಇಸ್ 49. ಇನ್ನೊಂದು ಚೂರು ನೀವು ಪ್ರಯತ್ನ, ಒಂದು ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಿದ್ರೆ 50 ಪ್ಲಸ್ ಈಸ್ ಫಾರ್ ಶೋರ್. ಇಸ್ ದಿಸ್ ಕ್ಲಿಯರ್ ಸ್ಟೂಡೆಂಟ್ಸ್? ರೈಟ್? 15, 19, 25, 31, 41. I think exactly 50, I guess. Oh my God. 15, 19, 25, 31, 40. Sorry. This is 19, 25, 31, 31, 40, 49. I'm correct. 31, 40, 49. I'm correct. Is that clear, students? Right. Ega. Sir, tell us the plan of action. Plan of action. ನಿಮ್ಮ ಹತ್ರ 4 ದಿನ ಇದೆ, ಪ್ಲಸ್ ಇವತ್ತೊಂದು ದಿನ ಇದೆ, 8th. Is that clear? Right? Excluding ಕನ್ನಡ. ಕನ್ನಡಕ್ಕೆ ನೀವು ಮೊದಲೇ ಪ್ರಿಪೇರ್ ಆಗಿರಬೇಕು. ಎಸ್. ಓಕೆ. ಸೆಷನ್ 1 ಇವತ್ತು 7ನೇ ತಾರೀಕು ಏನಿದೆ ಅಲ್ವಾ, ಇವತ್ತು ಫಿಸಿಕ್ಸ್ ಎಕ್ಸಾಮ್ ಬರ್ದಿದ್ದೀರಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಸೆಷನ್ಸ್ ಮಾಡಿದ್ದೀನಿ ನಾನು ನಿಮಗೆ. ಎಷ್ಟು ಸೆಷನ್ ಮಾಡಿದೆ ನೋಡ್ರಿ? 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17 ಸೆಷನ್ ಮಾಡಿದ್ದೀನಿ. ರೈಟ್ ಫ್ರಮ್ 7ನೇ ತಾರೀಕಿನಿಂದ 11ನೇ ತಾರೀಕುವರೆಗೂ. ಇಸ್ ದಟ್ ಕ್ಲಿಯರ್? ಇವತ್ತು ಒಂದು ಸೆಷನ್, ಎವ್ರಿ ಸೆಷನ್ ಪರ್ ಸೆಷನ್, ಒಂದು ಸೆಷನ್ ಅಂದ್ರೆ 15 ನಿಮಿಷ 20 ನಿಮಿಷ ಸೆಷನ್ ಅಲ್ಲ ಇದು. ಒಂದು ಸೆಷನ್ ಅಂದ್ರೆ 2 to 2.5 hours, 2 ರಿಂದ 2.5 ತಾಸದ ಒಂದೊಂದು ಸೆಷನ್. ಇಸ್ ದಟ್ ಕ್ಲಿಯರ್? ನೀವು ಥ್ರೂ ಔಟ್ ದ ಇಯರ್ ಜಾಸ್ತಿ ಓದಿಲ್ಲ, ಈ 4 ದಿನ ಸರಿಯಾಗಿ ಓದ್ರಿ. ಅಟ್ಲೀಸ್ಟ್ 8 hours ಓದಬೇಕು. 4 ಸೆಷನ್ ಕೊಟ್ಟಿದ್ದೀನಿ. ಇವತ್ತೇನ್ ಮಾಡ್ರಿ? ಆರ್ಗ್ಯಾನಿಕ್ ಅಲ್ಲಿ ನೇಮ್ಡ್ ರಿಯಾಕ್ಷನ್ ಏನಿದೆ ಅಲ್ಲ ಅಷ್ಟೇ ಮಾಡ್ರಿ ಇವತ್ತು, ಸಾಕು. ಎಸ್, ನಿನ್ನೆ ರಾತ್ರಿ ತನ ಫಿಸಿಕ್ಸ್ ಎಲ್ಲ ಓದಿರ್ತೀರಿ, ಸ್ವಲ್ಪ ರೆಸ್ಟ್ ಮಾಡಿ. ಇವತ್ತು ನೇಮ್ಡ್ ರಿಯಾಕ್ಷನ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನೇನಿದೆ, ವುಡ್ಸ್ ರಿಯಾಕ್ಷನ್, ವುಡ್ಸ್ ಫೆಟಿಗ್, ಎಸ್, ಕ್ಲೆಮೆನ್ಸನ್ಸ್ ರಿಡಕ್ಷನ್, ಕ್ಯೂಮಿನ್ ಪ್ರಾಸೆಸ್, ಉಲ್ಫ್-ಕಿಶ್ನರ್, aldol condensation, cross aldol, Cannizzarose, all put together ಒಂದು 20 ರಿಂದ 25 ರಿಯಾಕ್ಷನ್ ಆಗ್ತಾವ. ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಅಷ್ಟು ಮಾಡೇ ಮಲ್ಕೊಳ್ಳೋದು. ಅರ್ಥ ಆಯ್ತಾ? ಅಷ್ಟು ಮಾಡಿ ಸಾಕು. ನಾಳೆ 4 ಸೆಷನ್ ಕೊಟ್ಟಿದ್ದೀನಿ. ಸೆಷನ್ 1 ಆಯ್ತು. ಸೆಷನ್ 2 ದಲ್ಲಿ ಡಿ ಅಂಡ್ ಎಫ್ ಶುರು ಮಾಡಿ. ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಅದರ ಮೇಲೆ ಆಬ್ಜೆಕ್ಟಿವ್ಸ್ ಸ್ವಲ್ಪ ನಾವೇನ್ ಮಾಡಿದೀವಲ್ಲ ಮ್ಯಾರಥಾನ್ ಅಲ್ಲಿ ಅಷ್ಟು ಮಾಡ್ಕೊಳ್ರಿ ಸಾಕು. ಇಸ್ ದಟ್ ಕ್ಲಿಯರ್? ರೈಟ್? ಇಲ್ಲೇ 2 hours ಅಲ್ಲಿ ನಿಮಗೆ ಡಿ ಅಂಡ್ ಎಫ್ ನ ಏನ್ ಇಂಪಾರ್ಟೆಂಟ್ ಹೇಳಿದಿನ ಅಷ್ಟೇ ಮಾಡ್ರಿ ಸಾಕು. ಆಬ್ಜೆಕ್ಟಿವ್ ಅಷ್ಟು ಫೋಕಸ್ ಮಾಡಿ. ರೈಟ್? ಸೆಕೆಂಡ್ ಸೆಷನ್ ಅಲ್ಲಿ. 4th ಸೆಷನ್ ಅಲ್ಲಿ ಕೋಆರ್ಡಿನೇಷನ್ ಕಂಪೌಂಡ್ ಒಂದು 2 ತಾಸು ಮಾಡಿ. 5th ಸೆಷನ್ ಅಂದ್ರೆ ಅಟ್ ದ ಎಂಡ್ ಆಫ್ ದ ಟುಮಾರೋ ಆಬ್ಜೆಕ್ಟಿವ್ ಮಾಡಿ. ಕೋಆರ್ಡಿನೇಷನ್ ಕಂಪೌಂಡ್ ಆಬ್ಜೆಕ್ಟಿವ್, ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ ಆಬ್ಜೆಕ್ಟಿವ್. ಇಸ್ ದಟ್ ಕ್ಲಿಯರ್? 8ನೇ ತಾರೀಕು ಮುಗಿಯೋದ್ರೊಳಗೆ ಯು ಆರ್ ಡನ್ ವಿತ್ inorganic chemistry. Inorganic chemistry very simple questions ಇದಾವೆ. KMnO4, K2Cr2O7, lanthanoid contraction, oxidation number, magnetic moment, alloys, interstitial compounds, some properties of KMnO4, K2Cr2O7, especially oxidizing properties. Yes, oxidation number of lanthanoids, actinoids. ಇಷ್ಟು ಓದ್ಕೊಂಡ್ರೆ ಸಾಕು. Applications of VBT, Werner's theory, postulates. Is that clear? Some crystal field theory. ಇಷ್ಟು ಓದ್ಕೊಂಡ್ರೆ ಸಾಕು. Tomorrow whole day you have got it. Please do that. Okay? On the day of 9th, physical chemistry start ಮಾಡ್ರಿ, where you are in session 6 at 2 hours. Solutions ನಾನು ನಿಮಗೆ ಹೇಳಿದ್ನಲ್ಲ, ಒಂದು 40 minutes solution ಥಿಯರಿಗೆ ಸಾಕು. 1 hour 20 minutes ನ್ಯೂಮರಿಕಲ್ಸ್ ಮಾಡಿ. The same repeated is here for electrochemistry. Session 8 is for chemical kinetics.
ಸೆಷನ್ 9 ಇಸ್ ಆಬ್ಜೆಕ್ಟಿವ್ ಅಂಡ್ ಅಗೇನ್ ನ್ಯೂಮರಿಕಲ್ಸ್ ಇನ್ನೊಂಚೂರು ಬೇಕಾದ್ರೆ ನ್ಯೂಮರಿಕಲ್ಸ್ ಮಾಡಿ, ಇಲ್ಲ ಎಲ್ಲ ಆಬ್ಜೆಕ್ಟಿವ್ ನೀವು ಇಲ್ಲಿ ಮಾಡಿ. ಯಾಕೆ ಆಬ್ಜೆಕ್ಟಿವ್ಸ್ ಸ್ವಲ್ಪನೇ ಟೈಮ್ ಕೊಟ್ಟಿರೋದು ಅಂತಂದ್ರೆ, ನೀವು ಆಲ್ರೆಡಿ ನ್ಯೂಮರಿಕಲ್ಸೇ ಮಾಡಿದಿರಿ ಅಂತಂದ್ರೆ ಥಿಯರಿ ಅಂತೂ ಡೆಫಿನೆಟ್ಲಿ ಪ್ರಿಪೇರ್ ಆಗಿರ್ತೀರಿ. ನೀವು ಆಬ್ಜೆಕ್ಟಿವ್ ಅಲ್ಲಿ ನಿಮಗೆ ಥಿಯರಿ ಅಷ್ಟೇ ಕೇಳಬೇಕು ಅವರು. ನೀವು ಆಲ್ರೆಡಿ ಇಲ್ಲಿ ನ್ಯೂಮರಿಕಲ್ಸ್ ಮಾಡಿದಿರಿ ಅಂತಂದ್ರೆ ನ್ಯೂಮರಿಕಲ್ಸ್ ಆರ್ ಬೇಸ್ಡ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಥಿಯರಿ. ದಟ್ ಮೀನ್ಸ್ ಯು ಆಲ್ರೆಡಿ ಅಂಡರ್ಸ್ಟುಡ್ ದ ಥಿಯರಿ. ಸೊ ಇಲ್ಲಿ ಆಬ್ಜೆಕ್ಟಿವ್ ಗೆ ಸೆಪರೇಟ್ ಟೈಮ್ ಕೊಡಬೇಕಾಗಿಲ್ಲ, ಅದನ್ನೇ ನ್ಯೂಮರಿಕಲ್ಸ್ ಯೂಸ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ಆಬ್ಜೆಕ್ಟಿವ್ ಬೇಕಾದ್ರೆ ಮಾಡಿ ಫಿಸಿಕಲ್ ಕೆಮಿಸ್ಟ್ರಿಗೆ. ಸೊ ಆನ್ 9th ಯು ಆರ್ ಡನ್ ವಿತ್ ದಟ್. 10th ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿ. ಯಾಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಲಾಸ್ಟ್ ತಗೊಂಡಿದ್ದೀನಿ ಅಂತಂದ್ರೆ, ನೀವು ಮೊದಲೇ ಇವತ್ತೇನೆ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿದಿರಿ, ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ಬಟ್ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಮುಗಿಸಿದ್ರಿ ಅಂತ ಅನ್ಕೊಳ್ರಿ. ಯು ಹ್ಯಾವ್ ಗಾಟ್ 2 days ಟು ಫಾರ್ಗೆಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂಡ್ 2 days ಆರ್ ಮೋರ್ ದನ್ ಇನಫ್ ಟು ಫಾರ್ಗೆಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅರ್ಥ ಆಯ್ತು ನಾ ಹೇಳೋದು? ಸೊ ದೇರ್ ಫೋರ್ ಅದನ್ನ ಆದಷ್ಟು ಲಾಸ್ಟ್ ಸ್ಟಾರ್ಟ್ ಮಾಡೋಣ. ಓಕೆ, ಆನ್ 10th ಸ್ಟಾರ್ಟ್ ವಿತ್ ಆರ್ಗ್ಯಾನಿಕ್. ಸೆಷನ್ 10 ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ತಲೆ ಶಾಂತ ಇರಲಿ, ಅವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿ. ಏನೋನೋ ತಲೆಗೆ ಹಾಕೊಂಡು, ಯಾವ್ಯಾವುದೋ ವಸ್ತು ಯಾರ್ಯಾರನೋ ತಲೆಗೆ ಹಾಕೊಂಡು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಶುರು ಮಾಡಬೇಡ್ರಿ. ಇಟ್ ನೀಡ್ಸ್ ಪೀಸ್ ಆಫ್ ಮೈಂಡ್. ಸೊ ಸ್ಟಾರ್ಟ್ ವಿತ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹ್ಯಾಲೋ ಅಲ್ಕೇನ್ಸ್ ಅಂಡ್ ಹ್ಯಾಲೋ ಅರಿನ್ಸ್ 2 hours ಮಾಡಿ. ಸೆಷನ್ 11 ಅಲ್ಲಿ 2 hours ಅಲ್ಡಿಹೈಡ್ಸ್, ಆಲ್ಕೋಹಾಲ್, ಫಿನಾಲ್ ಅಂಡ್ ಇದರ್ ಎಷ್ಟು ನಾ ಕ್ವಶನ್ ಅಷ್ಟೇ ಮಾಡಿ. 2 hours ಸೆಷನ್ ನಂಬರ್ 12 ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಮಾಡಿ. ಸೆಷನ್ 13 ಅಲ್ಲಿ ರಿವಿಷನ್ ಮಾಡಬೇಕು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಕ್ವೈರ್ಸ್ ರಿವಿಷನ್. ರಿವಿಷನ್ ಅಂದ್ರೆ ಏನು? ರೀಡ್, ರೈಟ್, ರಿಪೀಟ್, ರೀಡ್, ರೈಟ್, ರಿಪೀಟ್, ರೀಡ್, ರೈಟ್, ರಿಪೀಟ್. ಓದೋದು ಬರೆಯೋದು, ಓದೋದು ಬರೆಯೋದು. ನಿದ್ರೆ ಬರ್ತದೆ, ಕೈ ನೋಯ್ತದೆ, ತಲೆ ನೋಯ್ತದೆ, ಯಾವುದನ್ನು ಲಕ್ಷ ಕೊಡೋಂಗಿಲ್ಲ. ಫೋಕಸ್ ಆನ್ ದ ಗೋಲ್, ರೀಡ್, ರೈಟ್, ರಿಪೀಟ್. ಆ 3 ಚಾಪ್ಟರ್ ಮೇಲೆ ಒಂದು ಕಾನ್ಫಿಡೆನ್ಸ್ ಬರೋ ತನಾನು ನೀವು ರೀಡ್, ರೈಟ್, ರಿಪೀಟ್. ಅವತ್ತು 12 ಆಗಲಿ, 1 ಆಗಲಿ, 2 ಆಗಲಿ, 3 ಆಗಲಿ, ಮರುದಿನ ಬೆಳಗ್ಗೆ ಆಗಲಿ, ಡೋಂಟ್ ಬಾದರ್. ದ ಜರ್ನಿ ಈಸ್ ಓನ್ಲಿ ಲಾಸ್ಟ್ 4 days. ಗಿವ್ ಯುವರ್ ಬೆಸ್ಟ್ ಅಂಡ್ ಯು ವಿಲ್ ಗೆಟ್ ದ ಬೆಸ್ಟ್. ಅರ್ಥ ಆಯ್ತಾ? ಯು ಹ್ಯಾವ್ ಡನ್ ದಟ್. ಆಮೇಲೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ಕೊಂಡು ಆಲ್ರೆಡಿ 2 ದಿನ ಆಗಿರುತ್ತೆ. 11th ಗೆ ಆನ್ ದ ಲಾಸ್ಟ್ ಡೇ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾರ್ನಿಂಗ್, ಅರ್ಲಿ ಇನ್ ದ ಮಾರ್ನಿಂಗ್ ರಿವಿಷನ್ ಮಾಡಿ ಬಿಟ್ಬಿಡ್ರಿ ಇದನ್ನ. ಸೆಷನ್ ನಂಬರ್ 1 ಅಲ್ಲಿ, ಸೆಷನ್ ನಂಬರ್ 1 ಆಫ್ ದಟ್ ಡೇ, ಸೆಷನ್ ನಂಬರ್ 14 ಆಫ್ ದ ಎಂಟೈರ್ ಪ್ಲಾನ್. ಸೆಷನ್ ನಂಬರ್ 15 ಅಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ರಿವಿಷನ್ ಮಾಡಿ. ಮತ್ತೆ ನಾನು ನಿಮಗೆ ಇಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ 2 ಕೊಟ್ಟಿದ್ದೀನಿ. ಎಸ್, 2 ಸೆಷನ್ ಕೊಟ್ಟಿದ್ದೀನಿ ನಾನು ನಿಮಗೆ. 16 and 17 ಸೆಷನ್, 2 hours each, 4 hours ಲಾಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನ ಓದಿ. ಇಸ್ ದಟ್ ಕ್ಲಿಯರ್? 18th ಬೆಳಿಗ್ಗೆ ಬೇಕಾದ್ರೆ ಒಂದು ಸಲ ಆರ್ಗ್ಯಾನಿಕ್ ನೇಮ್ಡ್ ರಿಯಾಕ್ಷನ್ ಏನಿದೆ ಅಲ್ಲ ಲಾಸ್ಟ್, ಅದನ್ನ ಒಂಚೂರು ನೋಡ್ಕೊಂಡು ಹೋಗ್ಬಿಡಿ, ಸಾಕು. ದ ಪ್ಲಾನ್ ಇಸ್ ಡನ್. ಇಸ್ ದಿಸ್ ಕ್ಲಿಯರ್ ಎವ್ರಿಬಡಿ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮರಿಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆ ಹೇಳ್ರಿ? ಯು ಹ್ಯಾವ್ ಡನ್ ಇಟ್ ಇನ್ ದ ಲಾಸ್ಟ್ ಈವ್ನಿಂಗ್, ಯು ಹ್ಯಾವ್ ರಿವೈಸ್ಡ್ ಇಟ್ ಇನ್ ದ ಮಾರ್ನಿಂಗ್. ನೇಮ್ಡ್ ರಿಯಾಕ್ಷನ್ಸ್ ಆಲ್ರೆಡಿ ಮಾರ್ನಿಂಗ್ ಮಾಡಿಬಿಟ್ಟಿದ್ದೀರಿ. ಎಷ್ಟು ಸಲ ಆಯ್ತು ನೋಡ್ರಿ. ನೇಮ್ಡ್ ರಿಯಾಕ್ಷನ್ ಒಂದ್ಸಲ ಮಾಡಿದ್ರಿ, ಆಮೇಲೆ ಇಲ್ಲೊಂದ್ಸಲ ಮಾಡಿದ್ರಿ, ಆಮೇಲೆ ಹಿಯರ್ 3 times. ಮಾರ್ನಿಂಗ್ ಒಂದ್ಸಲ ನೀವು ಒಂದು ಸ್ಮಾಲ್ ಅಮೌಂಟ್ ಆಫ್ ರಿವಿಷನ್ ಮಾಡ್ಕೊಂಡಿದ್ದೀರಿ. ಸೊ ಆಲ್ ಪುಟ್ ಟುಗೆದರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮರೆಯುವಂತ ಚಾನ್ಸೇ ಇಲ್ಲ. ಇಷ್ಟು ಮಾಡಿಬಿಡ್ರಿ, ಯು ವಿಲ್ ಗೆಟ್ 50+. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? So that's all from my end. I would like to quote the one from Swami Vivekananda. ಏನ್ ಹೇಳ್ತಾರೆ ನೋಡ್ರಿ ಅವರು? ಬಿ ನಾಟ್ ಅಫ್ರೇಡ್ ಆಫ್ ಎನಿಥಿಂಗ್. ಯಾವುದಕ್ಕೂ ಹೆದರಬೇಡಿ. ಯು ಆರ್ ಹಿಯರ್, ಯು ವಿಲ್ ಡೂ ಮಾರ್ವಲಸ್ ವರ್ಕ್. ದ ಗ್ರೇಟ್ ವರ್ಕ್ ಯು ಕ್ಯಾನ್ ಡೂ. ಡೋಂಟ್ ಫಿಯರ್. ದ ಮೂಮೆಂಟ್ ಯು ಫಿಯರ್, ಯು ಆರ್ ನೋಬಡಿ. ನೀವೇನೂ ಅಲ್ಲ. ಹೆದರಿದ್ರಿ ಅಂದ್ರೆ ಯು ಆರ್ ಗಾನ್. It is the fear that is the great cause of the misery in the world. ಹೆದರಿಕೆ ಇರೋದ್ರಿಂದಾನೇ ಮಿಸರಿ ಇದೆ. Is that clear? You are getting scared. You are fear. You are having that fear. That is the reason for all these problems. Okay? It is fear that is the cause of our ooze, and it is fearlessness. Without fear, it brings a heaven even in a moment. Anta Swami Vivekananda ಅವರು ಹೇಳಿರೋದು. So therefore, rise, awake, and stop not till the goal is reached. ನಿಮ್ಮ ಹತ್ರ ಏನು ಪೊಟೆನ್ಷಿಯಲ್ ಬೇಕು, ಎಲ್ಲ ಪೊಟೆನ್ಷಿಯಲ್ ಇದೆ. ಅದನ್ನ ಕಾರ್ಯರೂಪಕ್ಕೆ ತರೋದಷ್ಟೇ ಇದೆ ನಿಮ್ಮ ಹತ್ರ ಕೆಲಸ. ಇಸ್ ದಿಸ್ ಕ್ಲಿಯರ್ ಎವ್ರಿಬಡಿ? ಐ ವಿಶ್ ಯು ಆಲ್ ವೆರಿ ಬೆಸ್ಟ್. ನಿಮ್ಮ ಎಕ್ಸಾಮ್, ಕೆಮಿಸ್ಟ್ರಿ ಎಕ್ಸಾಮ್ ಮುಗಿದ ಕೂಡಲೇ ಐ ವಿಲ್ ಬಿ ಕಮಿಂಗ್ ಟು ಸಾಲ್ವ್ ದ ಕ್ವೆಶನ್ ಪೇಪರ್. ಐ ವಿಲ್ ಸಿ ಯು ಇನ್ ದಟ್. ಹೆದರ್ಬೇಡ್ರಿ. ಯು ಆರ್ ಹ್ಯಾವಿಂಗ್ ಆಲ್ ದ ಪೊಟೆನ್ಷಿಯಲ್, ಐ ಆಮ್ ಟೆಲಿಂಗ್ ಯು. ಎಸ್. ಸೊ 50+, 60+, ಔಟ್ ಆಫ್ 70 ತಗೊಳ್ಳಿಕ್ಕೆ ಏನ್ ಬೇಕೋ ಅದೆಲ್ಲ ನಿಮ್ಮ ಹತ್ರ ಇದೆ.
So just go and express yourself and make best use of this 4 days. Thank you everybody. All the very best. God bless you.